ಸರ್, ಈ ದೇಶದ ಪರಿಸ್ಥಿತಿ ಇವತ್ತು ಭಾಳ ಸೂಕ್ಷ್ಮವಾಗಿದೆ. ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರಬಾರ್ದು. ಇವತ್ತು ಈ ಭಿನ್ನಮತ ಅನ್ನುವಂಥ ಪ್ರಜಾಪ್ರಭುತ್ವದ ಜೀವಾಳ. ಅದು ಯಾವಾಗ ಕೂಡ ಭಿನ್ನಮತ ಅನ್ನುವಂಥದ್ದೇ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ನಾವು ಕರ್ಕೊಳ್ತೇವೆ. ಆ ಭಿನ್ನಮತವನ್ನು ಸಹಿಸಿಕೊಳ್ಳಿಕ್ಕಾಗಲಾರಂಥ ಪ್ರಭುತ್ವಗಳು ನಮ್ಮ ಎದುರುಗಡೆ ಇದ್ದಾವೆ. ಯಾವುದು ಭಿನ್ನ ಧ್ವನಿಯನ್ನು, ಪ್ರಭುತ್ವದ ವಿರುದ್ಧವಾದಂಥ ಒಂದು ಧ್ವನಿಯನ್ನು ಎತ್ತತಕ್ಕಂಥವ್ರು ಯಾರ್ಯಾರು ಇದ್ದರೋ ಅವ್ರನ್ನೆಲ್ಲರನ್ನೂ ಕೂಡ ನಿರ್ದಾಕ್ಷಿಣ್ಯವಾಗಿ ಬಂಧಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಕರೆಕ್ಟ್. ಸೊ ಇದು ಎಲ್ಲೂ ಕೂಡ ನಮಗೆ ಏನನ್ನು ನೆನಪಿಸ್ತಾ ಇದೆ ಅಂದರೆ 1945 ಒಳಗಡೆ ಏನು ತುರ್ತು ಪರಿಸ್ಥಿತಿ ಜಾರಿಯಲ್ಲಾಗಿತ್ತಲ್ಲ, ಆಗೊಂದು ಸರ್ವಾಧಿಕಾರತ್ವವನ್ನು ನಾವು ನೋಡಿದ್ದೀವಲ್ಲ, ಅದನ್ನು ನೆನಪಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನೀವು 1975 ಸುಮಾರದೊಳಗಡೆ ಈ ಎಮರ್ಜೆನ್ಸಿ ಈ ದೇಶದೊಳಗಡೆ ಘೋಷಣೆ ಆದಾಗ ನೀವು ಅಮೇರಿಕದಲ್ಲಿದ್ದರು ಅಂತಲೂ ಕೂಡ ನಮಗೆ ಗಮನಕ್ಕೆ. ಸೊ ನೀವು ಅದನ್ನು ಎದುರಿಸಿದ ಬಗ್ಗೆ ಹೇಗೆ, ಮತ್ತು ಆ ತುರ್ತು ಪರಿಸ್ಥಿತಿ ಕರಾಳತೆಯ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಕೊಡಿ ಅಂತಂತ. ನಾನು ಏನು 68ರಿಂದ 79ವರೆಗೆ 11 ವರ್ಷ ಅಮೇರಿಕಾದಲ್ಲಿದ್ದೆ. ಆವಾಗ ನನ್ನ ಪ್ರೊಫೆಷನಲ್ ಕೆಲಸವನ್ನು ಬಿಟ್ಟು ನನಗೆ ಅತಿ ಹೆಚ್ಚು ಮಹತ್ವವಾದಂಥ ಒಂದು ಫ್ರೀ ಆಕ್ಯುಪೇಷನ್ನು ಅಂದರೆ ನನ್ನ ಆಸಕ್ತಿ ಅಂದರೆ ಭಾರತಕ್ಕೆ ಬಂದು ಭಾರತದಲ್ಲಿ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಯರ ಬಡವರನ್ನು ಸಶಕ್ತೀಕರಣ ಮಾಡಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ. ಇದು ನನ್ನ ಉದ್ದೇಶವಾಗಿತ್ತು. ನಾನು ಮತ್ತು ನನ್ನ ಸಮಾನ ಮನಸ್ಕ ಗೆಳೆಯರು ಕೂಡಿಕೊಂಡು 1974 ಜನವರಿ 1ರಂದು ನಾವು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೆವು. ಯಾವುದೇ ಒಂದು ಮಾನವೀಯ ಅಭಿವೃದ್ಧಿಯನ್ನು ಮಾಡಬೇಕಾದರೆ ಒಂದು ಲಾರ್ಜರ್ ಡೆಮಾಕ್ರೆಟಿಕ್ ಫ್ರೇಮ್ ಏನಂತವೆ, ಪ್ರಜಾಪ್ರಭುತ್ವ, ಅದರ ಆಶಯಗಳು, ಅದರ ಮೌಲ್ಯಗಳಿಗೆ ಗೌರವ ಇರುವಂಥ ಒಂದು ವಾತಾವರಣ ಇರೋದು ಬಹಳ ಮಹತ್ವದ್ದಿದೆ. ಅದಕ್ಕೆ ನಾವು 1971 ಬಾಂಗ್ಲಾದೇಶ್ ಲಿಬರೇಷನ್ ಏನೊಂದು ಮೂಮೆಂಟು, ಭಾರತ ಏನೊಂದು ಮಹತ್ವದ ಪಾತ್ರ ವಹಿಸ್ತು. ಅದರದ ನಂತರ ಬರಬರ್ತಾ ಇಂದಿರಾ ಗಾಂಧಿಯವರು ಟೊಟ್ಯಾಲಿಟೇರಿಯನಿಸಮ್ ಏನಂತೇವೆ, ನಾವು ಡಿಕ್ಟೇಟರ್ಶಿಪ್ ಕಡೆಗೆ ಅವರು ಹೋಗುವುದನ್ನು ನೋಡ್ತೇವೆ. ಯಾಕಂದರೆ ಪ್ರಜಾಪ್ರಭುತ್ವ ಒಂದು ಸಶಕ್ತೀಕರಣವನ್ನು ಮಾಡಬೇಕಾದ್ರೆ ನಾವು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂತಹ ಸಂಸ್ಥೆಗಳ ಸಶಕ್ತೀಕರಣ ಮಾಡಬೇಕಾಗ್ತದೆ. ಅವರು ಮೊದಲನೆಯದಾಗಿ ಈ ಜುಡಿಷರಿ ಏನಂತೇವೆ ನಾವು, ನ್ಯಾಯಾಂಗ, ಇದರಲ್ಲಿ ತಮ್ಮದೇ ಆದ ತಮ್ಮ ಮಾತುಗಳಿಗೆ ಒಪ್ಪುವಂಥವರು, ಆ ಪ್ರಕಾರದ ನಿರ್ಣಯ ಕೊಡುವಂಥ ಒಬ್ಬ ವ್ಯಕ್ತಿಯನ್ನು, ಎ ಕೆ ರೇ ಅನ್ನೋರನ್ನ 73ರಲ್ಲಿ ಅವರು ಏನು 3 ಜನ ಜಯಿಸು, ಇನ್ಕ್ಲೂಡಿಂಗ್ ನಮ್ಮ ಹಿಂದಿನ ಲೋಕಾಯುಕ್ತರು ಸಂತೋಷ್ ಹೆಗಡೆಯವರ ತಂದೆಯವ್ರನ್ನ ಮಾಡ್ಕೊಂಡು ಏನು ಮಾಡಿದ್ರಲ್ಲ, ಅವಾಗ ಅದು ಸ್ಪಷ್ಟವಾಗಿ ಅವರ ಡಿಕ್ಟೇಟೋರಿಯಲ್ ಟ್ರೆಂಡ್ ಬರ್ತಾಯಿತ್ತು. ಈ ಬೆಳವಣಿಗೆಗಳನ್ನ ನಾವು ಸೂಕ್ಷ್ಮವಾಗಿ ಅಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೇವೆ. ಆಮೇಲೆ ನಾನು ಅಲ್ಲಿದ್ದರೂ ಕೂಡ ಪ್ರತಿ ಸಂಡೇ ನಾನು ನ್ಯೂಯಾರ್ಕ್ ಟೈಮ್ಸನ್ನು ತರಿಸ್ತಾ ಇದ್ದೆ. ಅದರೊಳಗೆ ಒಂದು ಬಹಳ ಮಹತ್ವದ ಉತ್ಕೃಷ್ಟ ಲೇಖನ ಮಾರ್ಚ್ 30, 1975ರಂದು, ಅಂದರೆ ಒಂದು 3.5 ತಿಂಗಳು ಏನೋ ಎಮರ್ಜೆನ್ಸಿಗಿಂತಲೂ ಪೂರ್ವದಲ್ಲಿ, ಅದು ಜಯಪ್ರಕಾಶ್ ನಾರಾಯಣ್ ಅವರ ಬಗ್ಗೆ 6 ಪುಟಗಳ ಸಮಗ್ರ ವಿಸ್ತೃತವಾದ ಲೇಖನ ಇದೆ. ಅವರು ಯಾವ ರೀತಿ ಪೂನಾದಲ್ಲಿ, ಆಮೇಲೆ ದಿಲ್ಲಿಯೊಳಗೆ ಚಾರ್ಟರ್ ಆಫ್ ಡಿಮ್ಯಾಂಡ್ಸನ್ನು ಪಾರ್ಲಿಮೆಂಟ್ರಿಗೆ ಒಯ್ದರು ಅನ್ನೋ ಎಲ್ಲ ವಿವರಗಳನ್ನು ಅವರು ಕೊಟ್ಟಿದ್ದರು. ಅದನ್ನು ನಾವು ಪ್ರತಿ ತಿಂಗಳಲ್ಲಿ ಒಂದು ಸಲ ಸಂಡೇ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾಯಿದ್ದೇವೆ. ಆ ಸಮಯದೊಳಗೆ ನಾನು ಯೂನಿವರ್ಸಿಟಿ ಆಫ್ ಶಿಕಾಗೋಕ್ಕೆ ಒಂದು ಈವೆಂಟ್ ಇತ್ತು. ನಮ್ಮ ಅಲ್ಲಿಯವರು ಆಮಂತ್ರಣ ಮಾಡಿದರು ನನಗೆ. ಈ ಗಿರೀಶ್ ಕಾರ್ನಾಡ್ ಅವರ ಹಯವದನ ಒಂದು ಇದು ಇತ್ತು, ಏನು ಡ್ರಾಮಾ ಮಾಡೋದು. ಸೊ ಅವಾಗ ಹೋದಾಗ ನನಗೆ ಅನಿರೀಕ್ಷಿತವಾಗಿ ಇವರು ಯು ಆರ್ ಅನಂತಮೂರ್ತಿಯವರು ಭೇಟಿಯಾದರು. ನಾನು ಅವ್ರ ಬಗ್ಗೆ ಕೇಳಿದ್ದೆ. ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ನಾನು ಹೇಳಿದೆ, ಹಿಂಗೆ ಜಯಪ್ರಕಾಶ್ ನಾರಾಯಣ್ ಅವ್ರ ಮೂಮೆಂಟಲ್ಲಿ ಏನು ನಡೀತಾ ಇದೆ, ನಾವು ಇಲ್ಲಿ ಎಷ್ಟಿದ್ರೂ ಕೂಡ ಸೀಮಿತ ಮಾಹಿತಿ ಬರ್ತದೆ. ಅದು ಇಂಡಿಯಾ ಅಬ್ರಾಡ್ ಅನ್ನುವಂಥ ವೀಕ್ಲಿ ಇರ್ಬೋದು, ಕೆಲವು ಏನು ಪೇಪರ್ಗಳಿಂದಿರ್ಬೋದು, ನ್ಯೂಯಾರ್ಕ್ ಟೈಮ್ಸ್ ಅಂತ. ಆದರೆ ನೀವು ಅಲ್ಲಿರೋದ್ರಿಂದ ನಿಮ್ಮ ಬಗ್ಗೆ, ಅದರ ಬಗ್ಗೆ ನಾವು ಮಾತಾಡಬೇಕಂತ ಮಾಡಿದ್ದೇವೆ ಅಂತ. ಆಮೇಲೆ ಸಂಡೇ ಒಳಗೆ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸು, ಇನ್ನಿತರ ಪ್ರಜಾಪ್ರಭುತ್ವದ ಕಳಕಳಿ ಇರುವಂತಹ ಜನರದೊಂದು ನಾವು ಸಭೆಯನ್ನು ಮಾಡಿದೆವು. ಅವಾಗ ಅವರು ವಿಸ್ತೃತವಾಗಿ ಯಾವುದು ನಮ್ಮ ಗುಜರಾತದಲ್ಲಿ ಅಲ್ಲಿಯ ಯುವಕರು ಏನಿದ್ದಾರೆ, ಅವರು ಅಲ್ಲೇನು ಚಿಮನ್ಭಾಯಿ ಪಟೇಲ್ ಅಂತ ಹೇಳಿ ಅವರೇನು ಮಹಾಭ್ರಷ್ಟ ಚೀಫ್ ಮಿನಿಸ್ಟರ್ ಇದ್ದರು, ಯಾವ ರೀತಿ ಆ ಸ್ಟೂಡೆಂಟ್ಸರ ಒಂದು ಆಂದೋಲನ, ಹಾಸ್ಟೆಲದಲ್ಲಿ ಒಂದು ಫೆಸಿಲಿಟೀಸನ್ನು ಮಾಡಿಕೊಂಡು ಒಂದು ನವನಿರ್ಮಾಣ ಸಮಿತಿ ಅಂತೇನೋ ಅವರು ಯಾವ ರೀತಿ ಚೆನ್ನಾಗಿ ಮಾಡಿದರು, ಅದು ಯಾವ ರೀತಿ
ಇದಕ್ಕೆ ಬಿಹಾರಕ್ಕೆ ಹತ್ತು. ಆಗ ಆ ಯುವಕರು ಹೋಗಿ ಜಯಪ್ರಕಾಶ್ ನಾರಾಯಣ ಅವರಿಗೆ ನೇತೃತ್ವ ಕೊಡುತ್ತೆ ಹೇಳಿದಾಗ ಅವ್ರದ್ದೇನು ಮೂಮೆಂಟ್ ನಡೀತಾ ಇದೆ ಇದೆಲ್ಲ ವಿವರಗಳನ್ನು ಅವರು ಬಹಳ ಚೆನ್ನಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಇದರಿಂದ ನಾವು ಪ್ರೇರಿತರಾಗಿ ನಾವು ಕೂಡ ಈ ಟ್ರೆಂಡ್ಗಳು ಮುಂದೆ ಹೋಗಲಾರ್ದಂಗೆ ಡೆಮಾಕ್ರಸಿ ಶಕ್ತಿಯುತವಾಗಿ ಉಳಿಯೋ, ಯಾಕಂದರೆ ನಾವೇನೇ ಹಳ್ಳಿಯ ಮಟ್ಟದಲ್ಲಿ ಮಾಡಬೇಕಾದ್ರೆ ಯಾವುದೇ ಮಾಡಬೇಕಾದ್ರೂ ಕೂಡ ಲಾರ್ಜರ್ ಅಟ್ಮಾಸ್ಫಿಯರು ಬಹಳ ಮಹತ್ವದ್ದಿದೆ. ಇದನ್ನು ತಿಳಿದುಕೊಂಡು ನಾವು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿ ಅನ್ನುವಂಥ ಒಂದನ್ನು ಮಾಡಬೇಕಂತ ಒಂದು ವಿಚಾರ ಮಾಡಿದೆವು. ಇದೇ ಸಮಯದೊಳಗೆ ಜೂನ್ ತಿಂಗಳೊಳಗೆ ಏನು ಬಹಳ ಮಹತ್ವದ ಘಟನೆಗಳಾದವು. ಒಂದು, ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿಯವರು ಇಂಡೀಡ್ ಅವರೇನು ಎಲೆಕ್ಷನ್ಸ್ ಒಳಗೆ ಅವರು ಕರಪ್ಟ್ ಪ್ರಾಕ್ಟೀಸಸ್ ಮಾಡಿದರು. ಅದರ ಸಲುವಾಗಿ ಅವರ ಏನೊಂದು ಮೆಂಬರ್ಶಿಪ್ ಆಫ್ ಪಾರ್ಲಿಮೆಂಟ್ ಇದೆಲ್ಲ MP ಅದನ್ನೇ ರದ್ದು ಮಾಡಿ ಅವರೇನೊಂದು ಐತಿಹಾಸಿಕ ನಿರ್ಣಯವನ್ನು ಅಲ್ಲಿ ಕೊಟ್ಟರು. ಅದು ತುಂಬ ಶೇಕ್ ಮಾಡಿತ್ತು ಅವತ್ತಿನ ಒಂದು ಸರ್ಕಾರವನ್ನು. ಆಮೇಲೆ ನನಗೆ ಗೊತ್ತಿದ್ದ ಹಾಗೆ ಗುಜರಾತ್ದಲ್ಲೇನೋ ಏನೊಂದು ಇಲೆಕ್ಷನ್ಸ್ ಏನಾದವು, ಅಲ್ಲಿನೂ ಕೂಡ ತಮಿಳುನಾಡಲ್ಲಿ ಅಲ್ಲಿನೂ ಕೂಡ ಅವರ ಸರ್ಕಾರ ಸೋತು, ಯಾರು ಕಾಂಗ್ರೆಸ್ದವರು. ಇದರಿಂದ ತುಂಬ ರ್ಯಾಟಲ್ ಆಗಿ ಅವರು ಏನು ಒಂದು ಈ ಇದು ಏನು ಡಿಕ್ಟೇಟರ್ಶಿಪ್ ಕಡೆಗೆ ಹೋಗೋದನ್ನು ನಾವು ತುಂಬ ಗಮನಿಸ್ತಾ ಇದ್ದೇವೆ. ನಾನು ನನ್ನ ಆಫೀಸಿಗೆ 25ನೇ ಕೊನೆಗೇನೋ ಸಾಯಂಕಾಲ ನಾನು ಹೋಗುವಾಗ ಅವಾಗ ನಾನು ಈ ಅನೌನ್ಸ್ಮೆಂಟನ್ನು ಕೇಳಿದೆ, ಎಮರ್ಜೆನ್ಸಿ ಮಾಡಿದ್ದಾರೆ ಅಂತ ಹೇಳಿ. ನಾನು ಕೂಡಲೇ ಅವಾಗ ನಾನೊಬ್ಬ ಸೀನಿಯರ್ ಅಂದರೆ ಒಂದು ಮೇಲಿನ ಉನ್ನತಾಧಿಕಾರಿ ಆಗಿರೋದ್ರಿಂದ ನಮಗೆಲ್ಲ ಇವು STD ಹೆಂಗೆ ಇಂಡಿಯಾದಲ್ಲಿ ನೋಡಿದ್ರೆ ಅವಾಗೇ ಇದ್ದು ನಾವು ಅಮೇರಿಕಾದೊಳಗೆ ನಾವೆಲ್ಲ ಗೆಳೆಯರನ್ನು ದೇಶದ ತುಂಬೆಲ್ಲ ನಮಗೇನು ಗೊತ್ತಿತ್ತು ಕರೆದು ನಾವು ಮಾತಾಡಿ ನಾವೆಲ್ಲರೂ ವಾಷಿಂಗ್ಟನ್ DC ಹೋಗಿ ನಮ್ಮ ಎಂಬಸಿ ಎದುರುಗಡೆಗೆ ನಾವು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಅದು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮ್ಮ ಪ್ರಜಾಪ್ರಭುತ್ವ, ನೀವೇನು ಹೇಳಿದರೆ ಅಂಬೇಡ್ಕರ್ ಅಂತ ಸಂವಿಧಾನ ಶಿಲ್ಪಿಗಳು ಮತ್ತು 3 ವರ್ಷ ಸಮಗ್ರವಾಗಿ 46ರಿಂದ 49ರವರೆಗೆ ಏನೊಂದು ನಮ್ಮ ಸಂವಿಧಾನದ ರಚನೆಯಾಗಿ ಅದರ ಬಗ್ಗೆ ಏನು ಸಾಕಷ್ಟು ದೇಶದ ಸಮಸ್ಯೆಗಳ ಬಗ್ಗೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ಅಳವಡಿಸಿ ಉತ್ಕೃಷ್ಟ ಸಂವಿಧಾನವನ್ನು ಅವರೇನು ಕೊಟ್ಟಿದ್ದರು ಅದನ್ನೇ ಅಪಭ್ರಂಶ ಮಾಡುವಂತಹ ಕೆಲಸ ನಡೀತಾ ಇರೋದರಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಂತ ಮಾಡಿ ನಾವು ವಾಷಿಂಗ್ಟನ್ DCಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದೆವು. ನನಗೀಗೂ ನೆನಪಿದೆ ಯಾವುದು ಅವಾಗ ನನ್ನ ಜೊತೆಗೆ ಒಬ್ಬರು ಆನಂದ್ ಕುಮಾರ್ ಅಂತ, ಅವರು ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟದಲ್ಲಿ ಇಲ್ಲಿ ಆ್ಯಕ್ಟಿವ್ ಆಗಿದ್ದರು. ಅವರು PhD ಮಾಡಲಿಕ್ಕೆ ಯೂನಿವರ್ಸಿಟಿ ಆಫ್ ಶಿಕಾಗೋದಲ್ಲಿ ಬಂದಿದ್ದರು ಅವರು. ಆಮೇಲೆ ಒಬ್ಬರು ಶರಣ್ ನಂದಿ ಅಂತ, ಅವರು ನಾವು ಅದೇ ಸೇಮ್ ಹೈಸ್ಕೂಲ್ ಬಿಜಾಪುರದಿಂದ ನಾವು ಆದವರು. ಅವರು ಅಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿಯಿಂದ ಮಾಡಿ ಅವರು ಲಾಸ್ ಆಂಜಲೀಸ್ ಏರಿಯಾದೊಳಗೆ ಕೆಲಸ ಮಾಡ್ತಾಯಿದ್ರು. ಆದರೆ ಆ ಸಮಯದೊಳಗೆ ಅವರು ಒಂದು ಕನ್ಸಲ್ಟಿಂಗ್ ಅಸೈನ್ಮೆಂಟ್ ವಾಷಿಂಗ್ಟನ್ DCಗೆ ಬಂದಿದ್ದರು. ಆಮೇಲೆ ಇನ್ನೂ ರಾಮ್ ಗೇಹಾನಿ ಅಂತ ಹೇಳಿ, ಶ್ರೀಕುಮಾರ್ ಪೋದ್ದಾರ್ ಅಂತ, ರವಿ ಚೋಪ್ರಾ ಅವರು ಸಾಕಷ್ಟು ಜನ ಸ್ಪಂದಿಸಿದ್ರು. ಹೌದು. ಸೊ ಅದು ಶುರುವಾದಾಗ ನಾವು ಕೂಡಲೇ ಇಲ್ಲಿ ನಾವು ಇಂಡಿಯಾದೊಳಗೆ ಸಾಕಷ್ಟು ಸಂಪರ್ಕಗಳು ಆಲ್ರೆಡಿ ಅನಂತ್ ಕುಮಾರ್ ಅವರಿಗೆ ಇದ್ದಿದ್ದು. ಇನ್ನು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು, ಆವಾಗ ನಮ್ಮ ರಾಯಭಾರಿ ಜೊತೆಗೆ ಇದ್ರ ಬಗ್ಗೆ. ಸೊ ಇವೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಇರೋದರಿಂದ ನಾವು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ನೀವು ಅಲ್ಲಿದ್ದುಕೊಂಡೇ ಇಲ್ಲೇನು ಎಮರ್ಜೆನ್ಸಿಯನ್ನು ವಿರೋಧ ಮಾಡುವಂಥ ಚಳವಳಿಯನ್ನು ಹುಟ್ಕೋತಲ್ಲ, ಆ ಚಳವಳಿ ಜೊತೆಗೆ ನಿಮ್ಮ ಸಂಪರ್ಕಗಳು ಇದ್ವಾ? ಈ ಸಂಪರ್ಕ ಏನಿದೆಯಲ್ಲ ನಮಗೆ ತುಂಬ ನಿಕಟವಾಗಿ. ಸರಿ. ಯಾಕೆಂದರೆ ಆನಂದ್ ಕುಮಾರ್ ಅವರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಒಳಗೆ ಸ್ಟೂಡೆಂಟ್ ಬೋರ್ಡಿಗೆ ಪ್ರೆಸಿಡೆಂಟ್ ಆಗಿದ್ರು. ಅವಾಗ ಅವರ ಎಲ್ಲ ತಮ್ಮ ಇದನ್ನು ಬಿಟ್ಟುಕೊಂಡು ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಹ್ಯಾಂಗೆ ಗಾಂಧೀಜಿಯವರಿಗೆ ಅಸಹಕಾರ ಚಳವಳಿಗೆ ಅವರಿಗೆ ಸಮಗ್ರವಾಗಿ ಎಲ್ಲ ಕಾಂಟ್ಯಾಕ್ಟ್ಸ್ ಇದ್ದು. ಇಷ್ಟೇ ಅಲ್ಲದೆ ನ್ಯೂಯಾರ್ಕ್ದೊಳಗೆ ಒಂದು ಸ್ಮಾಲ್ ಗ್ರೂಪು, ಅವರು ಬಿಹಾರದಿಂದ ಒಬ್ಬರು ಇದ್ದರು, ಅವರು ಒಂದು ಉತ್ಕೃಷ್ಟ ಗ್ರೂಪನ್ನು ಮಾಡಿಕೊಂಡು ಆಲ್ರೆಡಿ ಇಲ್ಲಿ ಆಗುವ ಬೆಳವಣಿಗೆಯನ್ನು ನೋಡ್ತಾ ಇದ್ರು. ಆಮೇಲೆ ಇನ್ನು ಕೆಲವು ಮಂದಿಗೆ ಇಲ್ಲಿ ಇಂಡಿಯಾದೊಳಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇರೋದರಿಂದ ನಿಮಗೆ ಗೊತ್ತು, ಅದು ಎಮರ್ಜೆನ್ಸಿ ಆದ ಕೂಡಲೇ ಪ್ರೆಸ್ ಸೆನ್ಸರ್ಶಿಪ್ ಶುರು ಆಯಿತು. ಆ ಯಾವುದು ಸೆನ್ಸರ್ಶಿಪ್ ಆಗ್ತದೆ ಅವು ಎಲ್ಲವನ್ನು ಬೇರೆ ಬೇರೆ ಅಡ್ರೆಸ್ಗಳಿಂದ ನಮಗೆ ಮೇಲ್ ಮಾಡ್ತಾಯಿದ್ರು. ನಾವು ಗಾಂಧೀಜಿಯವರೇನು ಸೌತ್ ಆಫ್ರಿಕಾದೊಳಗೆ ಇಂಡಿಯನ್ ಒಪಿನಿಯನ್ ಅಂತ ನ್ಯೂಸ್ ಇದನ್ನು ಮಾಡಿದರು ಪತ್ರಿಕೆಯನ್ನು, ನಾವು ಅದೇ ಹೆಸರಿನಿಂದ ಅಲ್ಲಿ ನ್ಯೂಸ್ ಪತ್ರಿಕೆಯನ್ನು ಶುರು ಮಾಡಿದ್ವಿ. ಅದೇ ಅದರದ್ದು ಭಾಳ ಮುಖ್ಯವಾಗಿ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂಥವೆಲ್ಲ ಆದವು ಅನ್ನೋದು ಕೂಡ ನಮ್ಗೆ ಗಮನಿಸ್ತಾ ಇದ್ವಿ. ಅಂದರೆ ಭಾಳ ಮುಖ್ಯವಾಗಿ ಅದ್ರ ಮಾಡಿರ್ತಕ್ಕಂಥದ್ದು ಅಂತಂದರೆ ಎಲ್ಲ ರಾಜಕೀಯ ನಾಯಕರನ್ನ ಬಂಧನಕ್ಕೊಳಪಡಿಸುವಂಥದ್ದು ಅದೊಂದು. ಆಮೇಲೆ ಮಾಧ್ಯಮದ ಮೇಲೆ ನಿಯಂತ್ರಣ ಹೇರೋದಕ್ಕಾಗಿ ಸೆನ್ಸರ್ಶಿಪ್ಪನ್ನು ತಂದಿರ್ತಕ್ಕಂಥದ್ದು.
ಆಮೇಲೆ ನ್ಯಾಯಾಂಗದ ಮೇಲೆ ಕೂಡ ಪರೋಕ್ಷವಾದಂಥ ಇವುಗಳನ್ನು ಕೂಡ ಅವ್ರು ಸಾಧಿಸಿದ್ರು. ನೀವೆಲ್ಲ ಹೇಳಿದ ಹಾಗೆ ನ್ಯಾಯಾಂಗದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಯಾರಾಗಬೇಕು ಅನ್ನುವಂಥದ್ದನ್ನೇ ನಿರ್ಧಾರ ಮಾಡಿ ನ್ಯಾಯಾಂಗವನ್ನು ಕೂಡ ತನ್ನ ಪರವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನಗಳು ಕೂಡ ವ್ಯಾಪಕವಾಗಿ ನಡೆದಿದ್ದು. ಅಂದರೆ ಇಡೀ ಈ ದೇಶದೊಳಗಡೆ ಆವತ್ತಿನ ಸಂದರ್ಭದಲ್ಲಿ ಸಂವಿಧಾನವನ್ನೇ ಅಪ್ರಸ್ತುತಗೊಳಿಸ್ತಕ್ಕಂಥ ಕೆಲಸ ನಡೆಯಿತು. ಸಂವಿಧಾನವೇ ಸಾಕಷ್ಟು ಅಮೆಂಡ್ಮೆಂಟ್ಸ್ಗಳು ಕೂಡ ಅಮೆಂಡ್ಮೆಂಟ್ಗಳು ಕೂಡ ಎಲ್ಲ ನಡೆದು. ಅಂದರೆ ಇದು ಸಂವಿಧಾನದ ಪ್ರಕಾರವಾಗಿ ಇಲ್ಲೇನೋ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಇತ್ತಲ್ಲ, ಅದನ್ನೇ ಕಿತ್ತೋಗೋದು, ಒಂದು ಸರ್ವಾಧಿಕಾರತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ಅದು ನೋಡ್ತಾ ಇದ್ವಿ. ಇಡೀ ದೇಶಕ್ಕೆ ತುಂಬ ಹಂತ ಕರಾಳತೆ ನಾವು ಕಾಣ್ತಾ ಇದ್ವಿ. ಈ ಕರಾಳತೆ ಕುರಿತಾಗಿ ನಿಮಗೆ ಏನೇನು ಸುದ್ದಿಗಳು ತಲುಪ್ತಾ ಇದ್ವು ಅವಾಗ? ಅವಾಗೆ ನಮಗೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದ್ವು. ಉದಾಹರಣಾರ್ಥವಾಗಿ ಈಗ ನಾನು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೂ ಹೇಳ್ತಾ ಇದ್ದೇನೆ. ಈಗೇನು ಮೈಗ್ರೆಂಟ್ ಲೇಬರರ್ಸ್ ಬಗ್ಗೆ ನಮ್ಮ ಸುಪ್ರೀಂ ಕೋರ್ಟಿಗೆ ಬಂದಾಗ ಯಾವ ರೀತಿ ಸುಪ್ರೀಂ ಕೋರ್ಟ್ ಸ್ಪಂದಿಸೋದಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ AP ಶಹಾ ಅನ್ನೋರು ಮಡ್ರಾಸ್ ಮತ್ತು ದೆಹಲಿ ಹೈಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರಾದವರು ನಮಗೆ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಯಾವ ಸಂಸ್ಥೆ ಬಗ್ಗೆ ನೀವು ಉಲ್ಲೇಖ ಮಾಡಿದರೆ ಅದಕ್ಕೆ ಅಡ್ವೈಸರ್ ಇದ್ದಾರೆ. ಅವರು ಸ್ಪಷ್ಟವಾಗಿ ಏನು ಬರೀತಂದರೆ ಫೇಲಿಂಗ್ ಟು ಪರ್ಫಾರ್ಮ್ ಎಸ್ ಎ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಈಗ ಹಂಗಾಯಿತು, ಸುಪ್ರೀಂ ಕೋರ್ಟ್ನು ಕೂಡ ಅವಾಗ ಹಾಗೆ ಮಾಡಿತು. ಆದರೆ ಮುಖ್ಯ ವಿಷಯ ಇವರು ಇಲ್ಲೇನು ಪ್ರಸ್ತಾಪ ಮಾಡ್ತಾರೆ ಅಂದರೆ, ಇವತ್ತಿನ ಪರಿಸ್ಥಿತಿ ಹಾಗೆ ಅವತ್ತೂ ಕೂಡ ಸಾಕಷ್ಟು ಹೈಕೋರ್ಟ್ಸ್ಗಳು ಹೇಬಿಯಸ್ ಕಾರ್ಪಸ್ಸು, ಫಂಡಮೆಂಟಲ್ ರೈಟ್ ಟು ಲೈಫ್ ಏನಿದೆಯಲ್ಲ, ಇದನ್ನೇನು ಪಿಟಿಷನ್ ಹಾಕಿದ್ರು ಅವರು ಸಮಗ್ರವಾಗಿ ಬೆಂಬಲಿಸಿ ಜನರ ಪರವಾಗಿ ಸಂವಿಧಾನದ ಪರವಾಗಿ ಏನು ಅವರು ತೀರ್ಪುಗಳನ್ನು ಕೊಟ್ಟರು. ಅಂಥ 28 ನ್ಯಾಯಾಧೀಶರನ್ನ ಇಂದಿರಾ ಗಾಂಧಿಯವರು ಗುರುತಿಸಿ ಅವ್ರನ್ನ ಶೆಲ್ಟರ್ ಏನಂತಾರಲ್ಲ, ಈಗ ಕೇರಳದಿಂದ ಆಸಾಮಕ್ಕೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲಿಂದ ಮಾಡಿದ ನಿದರ್ಶನಗಳನ್ನು ಕೂಡ ನಾವು ಅಲ್ಲಿ ಮಾಡಿದೆವು. ಮತ್ತು ಕೆಲವು ಜನರು, ಕುಲ್ದೀಪ್ ನಯ್ಯರ್ ಅವರು, ಇವರೇನು ಇದ್ರ ಬಗ್ಗೆ ಅಪೋಸ್ ಮಾಡಿದರು. ಅವಾಗಿನ ಇಂಡಿಯನ್ ಎಕ್ಸ್ಪ್ರೆಸ್ದಲ್ಲಿ ಒಂದು ಪ್ರಮುಖ ವ್ಯಕ್ತಿಯಾಗಿದ್ದರು, ಸೀನಿಯರ್ ಜರ್ನಲಿಸ್ಟು. ಅವ್ರನ್ನ ಬಂಧಿಸೋದ್ರ ಬಗ್ಗೆನೂ ನಾವು ಎಲ್ಲ ಇದನ್ನು ಮಾಡಿದ್ದೆವು. ಅಷ್ಟೇ ಅಲ್ಲ, ಎಷ್ಟೋ ಜನರನ್ನ ಟಾರ್ಚರ್ ಮಾಡಿದ್ರ ಬಗ್ಗೆ, ಮತ್ತು ಸಂವಿಧಾನದೊಳಗೆ ಏನೊಂದು ನಮ್ಮ ಇದು ಇದೆ, ಏನು ಈ ಫಂಡಮೆಂಟಲ್ ರೈಟ್ಸನ್ನು ಯಾವ ರೀತಿ ಸಮಗ್ರವಾಗಿ ಅವರು ಅದನ್ನು ಏನಂತಾರೆ ಶಾರ್ಟ್ ಸರ್ಕ್ಯೂಟ್ ಮಾಡಿ ಸುಪ್ರೀಂ ಕೋರ್ಟಿಗೆ ಬಂದಾಗ ಫಂಡಮೆಂಟಲ್ ರೈಟ್ಸನ್ನು ಕೂಡ ಸಸ್ಪೆಂಡ್ ಮಾಡುವಂಥದ್ದೇನು ಬಂತಲ್ಲ, ಇದು ಬಹಳ ಗಂಭೀರವಾಗಿತ್ತು. ಇಲ್ಲಿ ನಾನು ಒಂದು ಮಾತು ನಮಗೆ ಹೇಳ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಏನೊಂದು ಕಾಳಜಿ ಇತ್ತು ಪ್ರಜಾಪ್ರಭುತ್ವದ ಚೌಕಟ್ಟಿನ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ, ಇದು ಹೆಚ್ಚು ವ್ಯಾಪಕವಾಗಿತ್ತು. ಉದಾಹರಣಾರ್ಥವಾಗಿ EF ಶೂಮಾಕರ್ ಅಂತ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಎಕನಾಮಿಕ್ಸ್ ಆಸ್ ಎ ಪೀಪಲ್ ಮ್ಯಾಟರ್ ಎಂಬುದಲ್ಲ, ಅವರು ಒಂದು ಕಡೆಗೆ ಸರ್ವರಿಗೆ ಅರ್ಥಪೂರ್ಣವಾದಂಥ ಉದ್ಯೋಗವನ್ನು ಕೊಡಬೇಕು, ಸರ್ವರು ಒಂದು ಗೌರವಯುತ ಜೀವನ ಮಾಡಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ ಇದೆ, ರೈಟ್ ಟು ಲೈಫ್ ಇಸ್ ರೈಟ್ ಟು ಡಿಗ್ನಿಫೈಡ್ ಲೈಫು. ಇನ್ನೊಂದು ಕಡೆಗೆ ಪರಿಸರ ಏನಿದೆ, ಫಾಸಲ್ ಫ್ಯೂಯಲ್ಸ್ ಏನಿದೆ, ಈಗ ಪೆಟ್ರೋಲು ಇವೆಲ್ಲ ಇವು ಸೀಮಿತವಾಗಿವೆ, ಇವು ರೀತಿ ಮಾಡಬಾರದು ಅಂತ ಮೊಟ್ಟ ಮೊದಲು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇದ್ರ ಬಗ್ಗೆ ಅವರು ಅವಾಗೇನು ಹೇಳಿದರು. ನಾವು ಪ್ರಜಾಪ್ರಭುತ್ವವನ್ನು ನೋಡ್ತಾ ಇರೋದು ಒಂದು ರಾಜಕೀಯ ಸ್ವಾತಂತ್ರ್ಯಗಳಿಂದ ಅಷ್ಟೇ ಅಲ್ಲ, ಸಾಮಾಜಿಕ ಸ್ವಾತಂತ್ರ್ಯಗಳು ಮತ್ತು ಎನ್ವೈರನ್ಮೆಂಟ್ ದೃಷ್ಟಿಯಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇದೇ ಸಮಯದೊಳಗೆ ತುರ್ತು ಪರಿಸ್ಥಿತಿಯೊಳಗೆ ಒಂದು ಕಡೆಗೆ ನಾವು ತುರ್ತು ಪರಿಸ್ಥಿತಿಯನ್ನು ತುಂಬ ವ್ಯವಸ್ಥಿತವಾಗಿ ನಾವು ಅಪೋಸ್ ಮಾಡಿದೆವು. ಉದಾಹರಣಾರ್ಥವಾಗಿ ಒಂದು ನಿಮಗೆ ಹೇಳಬೇಕಂದ್ರೆ, ನಮ್ಮ 4 ಜನರ ಪಾಸ್ಪೋರ್ಟ್ಗಳನ್ನ ಇಂದಿರಾ ಗಾಂಧಿಯವರು ಈ ಸತ್ಯವನ್ನು ಹೊರಗೆ ತಂದಿದ್ದಕ್ಕೆ ಸಿಟ್ಟಾಗಿ ಅವ್ರೇನು ಮಾಡಿದರು, ಇಂಪೌಂಡ್ ಮಾಡಿದರು. ಅದಕ್ಕೆ ನಮ್ಮ ಬರ್ಕ್ಲಿಯಲ್ಲಿರುವಂಥ ಒಬ್ಬ ಸೀನಿಯರ್ ಹೈಲಿ ರೆಸ್ಪೆಕ್ಟೆಡ್ ಪ್ರೊಫೆಸರು ತುಂಬ ಇದು ಆಗಿ ಇಂದಿರಾ ಗಾಂಧಿಯವರು ಒಂದು ಉತ್ಕೃಷ್ಟ ಒಂದು ಇದನ್ನು ಪತ್ರವನ್ನು ಬರೆದು, ಡಬಲ್ ನೊಬೆಲ್ ಲಾರೆಟ್ಸು ಲೈನಸ್ ಪಾಲಿಂಗು, ಆಮೇಲೆ ಫಿಲಿಪ್ ನೋಲ್ ಬೇಕರ್, ಇವರೆಲ್ಲರೂ ಸಮಗ್ರವಾಗಿ ಮಾಡಿದಂಥ ಒಂದು ಲೇಖನವನ್ನು ಮಾಡೋದು ಅಷ್ಟೇ ಅಲ್ಲ, ನಾವು ಫಿಲಡೆಲ್ಫಿಯಾ ಎಲ್ಲಿ ಇಂಡಿಪೆಂಡೆನ್ಸ್ ಹಾಲು ಥಾಮಸ್ ಜೆಫರ್ಸನ್ 1776ದಲ್ಲಿ ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇದು ಮಾಡಿದರು, ಅಲ್ಲಿಂದ ಸಂಯುಕ್ತ ರಾಷ್ಟ್ರಸಂಘ ನ್ಯೂಯಾರ್ಕ್ದವರೆಗೆ ಹ್ಯೂಮನ್ ರೈಟ್ಸ್ ವಾಕ್ ಮಾಡಿದೆವು. ಇದಕ್ಕೆ ಸಮಗ್ರ ನಮ್ಮ ದೇಶದ ಬಗ್ಗೆ ಕಾಳಜಿ ಇರುವಂಥ ಅಮೇರಿಕನ್ಸು ಇವರೆಲ್ಲರೂ ಕೂಡ ನಮಗೆ ಉತ್ಕೃಷ್ಟ ಬೆಂಬಲ ಸಿಕ್ತು. ಮತ್ತು ಇದಷ್ಟೇ ಅಲ್ಲ, ಮೊದಲನೇ ವರ್ಷದ ಏನೊಂದು ತುರ್ತು ಪರಿಸ್ಥಿತಿ ಆ್ಯನಿವರ್ಸರಿ ಆಯಿತು. ಅಟ್ಲೀಸ್ಟ್ 12-13 ಸಿಟಿ ಒಳಗೆ ನಾವೆಲ್ಲರೂ ನ್ಯೂಸ್ ಮೇಕರ್ ಆಫ್ ದ ಡೇ ಆಗಿದ್ದೇವೆ. ಈಗ ಪಬ್ಲಿಕ್ ಟೆಲಿವಿಷನ್ ಅಂತ ಒಂದು ಉತ್ಕೃಷ್ಟ ಟೆಲಿವಿಷನ್ ಇದೆ, ಅಲ್ಲಿ ನಾನು ಶಿಕಾಗೋದಿಂದ ನ್ಯೂಸ್ ಮೇಕರ್ ಆಫ್ ದ ಡೇ ಆಗಿದ್ದರೆ, ನ್ಯೂಯಾರ್ಕದಲ್ಲಿ ನಮ್ಮ ಹಲವಾರು ಗೆಳೆಯರೇನು ರವಿ ಚೋಪ್ರಾ,
ಆಮೇಲೆ ಡಾಕ್ಟರ್ಸ್ ಕೆಲವರ ಶಹಾ ಇವರೆಲ್ಲ ಏನು ಮಾಡ್ತಿದ್ರು, ಅವರು ಅದನ್ನು ಚೆನ್ನಾಗಿ ಮಾಡಿದರು. ಇಷ್ಟೇ ಅಲ್ಲ, ಇದು ಅಲ್ಲದೆ ನಮ್ಮ ಇದರೊಳಗೆ ಯಾವುದ್ರೊಳಗೆ ನ್ಯೂಯಾರ್ಕ್ ಟೈಮ್ಸ್ ಒಳಗೆ ಯಾವುದ್ರ ಬಗ್ಗೆ ನಾನು ಇವರು ಹೇಳ್ತಾ ಇದ್ದೆ, ಯಾರ್ದು ಜಯಪ್ರಕಾಶ್ ನಾರಾಯಣ್ ಅವರ ಉತ್ಕೃಷ್ಟ ಲೇಖನ ಏನು ಬಂದು ನಾವೇನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೆವು, ಅದೇ ನ್ಯೂಯಾರ್ಕ್ ಟೈಮ್ಸ್ದವರು ನಮ್ಮ ಇದರ ಬಗ್ಗೆ ನಾವೇನೆಲ್ಲ ಮಾಡಿದೆವು, ಮತ್ತು ಆನಂದ್ ಕುಮಾರ್ ಅವ್ರದ್ದು ಸ್ಕಾಲರ್ಶಿಪ್ ಕೂಡ ರದ್ದಾಗಿತ್ತು. ಇದ್ರ ಬಗ್ಗೆ ಫ್ರಂಟ್ ಪೇಜ್ ಒಳಗೆ ನ್ಯೂಯಾರ್ಕ್ ಟೈಮ್ಸ್ ಅವರು ಪ್ರೊಟೆಸ್ಟ್ ರೈಸ್ ಆನ್ ಕರ್ಬ್ಸ್ ಇನ್ ಇಂಡಿಯಾ ಅನ್ನೋದನ್ನು ಎಲ್ಲವನ್ನೂ ಬಂದು. ಸೊ ಈ ನಾವೇನು ಒಂದು ವ್ಯವಸ್ಥಿತವಾಗಿ ಸತ್ಯವನ್ನು, ಇಂಡಿಯನ್ ಒಪಿನಿಯನ್ನು, ನಮ್ಮೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟಿಗಳಿಂದ ಹೊರ ತಂದೇವಲ್ಲ, ಇದ್ರ ಪರಿಣಾಮ ಸಾಕಷ್ಟು ಆಯಿತು. ಆದರೆ ನಾನು ಒಂದು ಮಾತು ತಮಗೆ ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೇನೆ, ಏನಂದರೆ ನಮ್ಮದೇನೊಂದು ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆ ಇತ್ತು, ಹೇಗೆ ನಮ್ಮ ಸ್ವತಂತ್ರ ಹೋರಾಟಗಾರರ ಹೊಸ ಸಮಾಜದ ಒಂದು ಪರಿಕಲ್ಪನೆ ಇತ್ತು, ಅದು ಇವತ್ತಿನ ಪರಿಸ್ಥಿತಿ ಏನಿದೆ, ನಾನು ಹೇಳ್ತಾ ಇರೋದು 2020ರಲ್ಲಿ ವಿಶೇಷವಾಗಿ ಈ ಎರಡನೆಯ ಏನು ಟರ್ಮು ಮೋದಿಯವ್ರದ್ದು ಬಂದಿದೆ, ಮೊದಲನೇ ಟರ್ಮ್ದೊಳಗೂ ಸಾಕಷ್ಟು ಆಗಿದೆ, ಇದು ಬಹಳ ಗಂಭೀರವಾದಂಥ ಕರಾಳ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಇದು ಅಟ್ಲೀಸ್ಟ್ ಎಮರ್ಜೆನ್ಸಿಗಿಂತ 20 ಪಟ್ಟು ಗಂಭೀರವಾಗಿದೆ. ಈಗ ನೋಡಿ, ನಾವೇನು ಇಂಟೆಲೆಕ್ಚುವಲ್ಸ್ ಅಂತೇವೋ, ಯಾರು ಐಕಾನ್ ಇದ್ದಾರೆ, ಯಾರು ಸಮಾಜದಲ್ಲಿ ಇರುವಂಥ ಉತ್ಕೃಷ್ಟ ಗುಣಗಳನ್ನು ಪ್ರತಿನಿಧಿಸ್ತಾರೆ, ಸಂವಿಧಾನದ ಆಶಯಗಳಂಥ ಫ್ರೀಡಮ್, ಇಕ್ವಾಲಿಟಿ, ಜಸ್ಟಿಸ್, ಫ್ರ್ಯಾಟರ್ನಿಟಿ, ಅಂದರೆ ನಮ್ಮ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಸಹೋದರತೆಯನ್ನು ಎತ್ತಿ ಹಿಡಿಯುವಂಥ ತಿಳ್ತುಂಬಡೆಯುವಂಥವ್ರನ್ನ ಇಲ್ಲ ಸಲ್ಲದ ಏನಂತಾರದ ಕಾಲ್ಪನಿಕ ಇದನ್ನು ಮಾಡಿಕೊಂಡು ಇವತ್ತು ಜೈಲಿನಲ್ಲಿ ಇಡ್ತಾರಂದರೆ ಆ ಇಂದಿರಾ ಗಾಂಧಿಯವರಿಗಿಂತಲೂ ಇದು 20 ಪಟ್ಟಾಗಿದೆ. ಇದು ಯಾಕೆ ಸ್ಪಷ್ಟವಾಗಿದೆ ಅಂದರೆ, ಅವತ್ತಿನ ದಿವಸ ಅತಿ ಪ್ರಬಲವಾದ ವ್ಯಕ್ತಿ ಅಂದರೆ ಇಂದಿರಾ ಗಾಂಧಿ ಡಿಕ್ಟೇಟರ್. ಅವರು ಸಮಗ್ರ ಮಷಿನರಿಯನ್ನು ಮಾಡಿದರು. ಅದು ವ್ಯಕ್ತಿಗತ ಡಿಕ್ಟೇಟರ್ಶಿಪ್ದು ಇತ್ತು ಮತ್ತು ಕಾಂಗ್ರೆಸ್ ಪಕ್ಷ ಏನದಲ್ಲ ಒಂದು ಗುಲಾಮನ ಹಾಗೆ ವರ್ತನೆ ಮಾಡಿದ್ರು. ಇವತ್ತು ಈ ಸಂಘ ಪರಿವಾರ, ಈ BJP NDA ಏನಿದೆಯಲ್ಲ, ಇದು ಬಹಳ ಗಂಭೀರವಾಗಿದೆ. ಇದನ್ನು ನಾವು ವ್ಯವಸ್ಥಿತ ರೀತಿಯಿಂದ ಆಳವಾಗಿ, ವ್ಯಾಪಕವಾಗಿ, ಗಂಭೀರವಾಗಿ ವಿಚಾರಿಸಿ ವಿಶ್ಲೇಷಣೆ ಮಾಡಿ ಒಂದು ವ್ಯವಸ್ಥಿತ ಆಂದೋಲನವನ್ನು ನಾವು ಮಾಡಿದರೆ ಆವಾಗ ಮಾತ್ರ ನಾವು ಮತ್ತೆ ಪ್ರಜಾಪ್ರಭುತ್ವವನ್ನು ಪುನಃಸ್ಥಾಪನೆ ಮಾಡೋದು ಸಾಧ್ಯವಿದೆ. ಆದರೆ ನನ್ನ ಅಭಿಪ್ರಾಯದೊಳಗೆ ಅದು ಯಾವಾಗಲಾದರೂ ಆಗಲಿ, ನಾವು ನಮ್ಮ ಜೀವನದೊಳಗೆ ಅನ್ಯಾಯವನ್ನು ನಾವು ಸಹಿಸಬಾರ್ದು. ಅತ್ಯಾಚಾರ, ಇವತ್ತೇನು ಮೈಗ್ರೆಂಟ್ ಲೇಬರ್ಸ್ ಮೇಲೆ ಮಾಡಬಾರದಂಥ ಏನು ಘಟನೆಗಳಾಗಿವೆ, ಇವತ್ತು ಅವ್ರ ಜೀವನ ಏನು ದುರ್ಬರ ಆಗಿದೆ, ಇದರ ಬಗ್ಗೆ ಕ್ಷಮಾ ಕೇಳೋದನ್ನು ಬಿಟ್ಟರೆ ಮೋದಿಯವರು ಮಾಡಿದ್ದು ಬಹಳ ಕಡಿಮೆ ಅವ್ರ ಸರ್ಕಾರ. ಉಳಿದ ಸರ್ಕಾರಗಳು ಕೂಡ ಇವತ್ತು ಕಾರ್ಮಿಕರ 8 ತಾಸಿನ ಇದನ್ನು 12 ತಾಸಿನವರೆಗೆ ಮಾಡೋದು, ಏನೋ ಓವರ್ ಟೈಮ್ ಇರಲಾರ್ದು ಎಷ್ಟೋ ಕಡೆ UP, MP, ಆಮೇಲೆ ಗುಜರಾತ್ದಲ್ಲಿ ಮತ್ತು 1200 ದಿವಸ, 1000 ದಿವಸ, ಅಂದರೆ 3 ವರ್ಷ ಇವು ಲೇಬರ್ ಲಾಸ್ ಎಲ್ಲ ತಿಲಾಂಜಲಿ ಹೇಳೋದು. ಇದೇನಿದೆಯಲ್ಲ, ನನ್ನ ಅಭಿಪ್ರಾಯದೊಳಗೆ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ಏನು ನಾವು ಬುದ್ಧ, ಬಸವ, ಅಂಬೇಡ್ಕರ ಸಮಾನತೆಯ ಒಂದು ಕಾಳಜಿಪೂರ್ವಕ ಇದನ್ನೇನು ಮಾಡ್ತಾ ಇದ್ದಾರೆ, ಇದು ಬಹಳ ದುರದೃಷ್ಟಕರವಾದ್ದು. ಇದನ್ನು ನಾವು ಎದುರಿಸಲೇಬೇಕು. ನಿಜ, ನೀವೆಲ್ಲ ಹೇಳಿದ್ದು ತುಂಬಾ ಒಳ್ಳೆಯಂಥ ವಿಚಾರಗಳು. ನಾವು 1975 ತುರ್ತು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾನೆ ಅದರೊಳಗಡೆ ಕಳೆದು ಹೋಗಬಾರ್ದು. ಇವತ್ತೇನು ಸ್ಥಿತಿ ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಮಾತನಾಡಿದ್ವಿ. ಒಂದು ನಿಮ್ಮ ಗಮನಕ್ಕೆ ತರುವುದಾದರೆ, 1975ರಲ್ಲಿ ಘೋಷಿತವಾಗಿರುವಂಥ ತುರ್ತು ಪರಿಸ್ಥಿತಿ ಎದುರಿಸೋದಕ್ಕೆ ಆವಾಗ ಜಯಪ್ರಕಾಶ್ ನಾರಾಯಣ್ ಒಳಗೊಂಡಂಥ ಎಲ್ಲ ರಾಜಕೀಯ ಪಕ್ಷಗಳೇನಿದ್ವಲ್ಲ ಅವು ಒಟ್ಟುಗೂಡ್ತಕ್ಕಂಥ ಕೆಲಸನೇ ಆಯಿತು. ಅದರಲ್ಲಿ ಕೂಡ ಒಂದು ಭಿನ್ನ ಅಭಿಪ್ರಾಯಗಳೇ ಇದ್ದು, ಎಮರ್ಜೆನ್ಸಿಯನ್ನೇ ಬೆಂಬಲಿಸುವಂಥ CPI ಅಂತ ಪಕ್ಷಗಳಿದ್ದು, ಅಂದರೆ ಒಂದು ಕಮ್ಯುನಿಸ್ಟ್ ಪಕ್ಷ ಕೂಡ ಎಮರ್ಜೆನ್ಸಿಯನ್ನು ಬೆಂಬಲಿಸೋದಕ್ಕೆ ಬೇರೆ ಅದರದ್ದೇ ಅಂತ ಕಾರಣಗಳಿದ್ದು. ಎಮರ್ಜೆನ್ಸಿ ಇಷ್ಟೆಲ್ಲ ತೊಂದರೆಗಳನ್ನು ಮಾಡಿದರೂ ಕೂಡ ಈ ಸಮತಾವಾದಕ್ಕೆ ಪೂರಕವಾದಂಥ ಕೆಲವು ಕ್ರಮಗಳನ್ನು ಕೈಗೊಂಡು ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ. ಅದು ಬ್ಯಾಂಕ್ಗಳ ನ್ಯಾಷನಲೈಸೇಷನ್ ಆಗ್ಬೋದು, ವ್ಯಕ್ತಿಗಳ ಮೇಲೆ ನಿಯಂತ್ರಣ ಆಗಿರ್ಬೋದು, ಇತ್ಯಾದಿಗಳ ಮೂಲಕ ಆ ಥರದ ಒಂದು ಸಮತಾವಾದದ ಆಶಯದ ಕನಸುಗಳನ್ನು ಈಡೇರಿಸದೆ ಅನ್ನುವಂಥ ಕಾರಣಗಳಿಗಾಗಿ CPI ಇಂದಿರಾ ಗಾಂಧಿ ಬೆಂಬಲಿಕ್ಕಿರೋದನ್ನು ನೋಡ್ತಾ ಇದ್ವಿ. ಆದರೆ ಅವರು ಹೇಳ್ತಾ ಇರೋದೇನಂತ ಒಂದು ಅಂಶನ ಗಮನಿಸಬೇಕು. ಈ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸ್ತಕ್ಕಂಥವರು ಫ್ಯೂಡಲಿಸ್ಟ್ಗಳಾಗಿದ್ದರು ಅನ್ನುವಂಥದ್ದು ಕೂಡ ಒಂದು ವಾದ ಇದೆ. ಅಂದರೆ ಒಂದು ಶ್ರೀಮಂತ ವರ್ಗ ಏನಿದೆಯಲ್ಲ, ಆ ಶ್ರೀಮಂತ ವರ್ಗ ಅಂದರೆ ಇಂದಿರಾ ಗಾಂಧಿ ಘೋಷಣೆ ಮಾಡಿರ್ತಕ್ಕಂಥ ಗರ್ಭಿ ಹಠಾವ್ ಅನ್ನುವಂಥದ್ದು ಏನಿತ್ತು ಅಲ್ಲ, ಅಂದರೆ ಅದರ ಪ್ರಕಾರ ಒಂದು 14 ತತ್ವಗಳಿಗೆ ಅನುಗುಣವಾಗಿ ಜಾರಿ ಮಾಡ್ತಕ್ಕಂಥದ್ದು ಏನಿತ್ತಲ್ಲ, ಆ ಗರ್ಭಿ ಹಠಾವನ್ನು ವಿರೋಧಿಸೋದಕ್ಕಾಗಿ
ಈ ಸಮತಾವಾದದ ವಿಚಾರಗಳನ್ನು ವಿರೋಧಿಸೋದಕ್ಕಾಗಿ ಈ ಎಲ್ಲ ಪಕ್ಷಗಳು ಒಟ್ಟುಗೂಡಿದವು ಅನ್ನುವಂಥದ್ದು ಒಂದು ವಾದ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತೇನೆ. ಭಾಳ ಮುಖ್ಯವಾಗಿ ಅದು ನಾನು ಹೇಳಬೇಕಾದದ್ದು ಏನು ಅಂತಂದರೆ, ಅಂಥ ಒಂದು ತುರ್ತು ಪರಿಸ್ಥಿತಿನ ವಿರೋಧಿಸೋದಕ್ಕಾಗಿ, ಅಂತ ಸರ್ವಾಧಿಕಾರತ್ವವನ್ನು ವಿರೋಧಿಸಿ ಪುನಃ ಇಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಎಲ್ಲ ಪಕ್ಷಗಳು ಒಟ್ಟುಗೂಡ್ತಕ್ಕಂಥ ಕೆಲಸಗಳಾದವು. ಅಲ್ಲಿ ಒಂದು ಪ್ರಮಾದ ಕೂಡ ಆಯಿತು ಅನ್ನೋದು ಕೂಡ ಗಮನಿಸ್ತಾ ಇದ್ದೀವಿ. ಯಾವುದು ಇವತ್ತಿನ ತುರ್ತು ಪರಿಸ್ಥಿತಿಗೆ ಪರೋಕ್ಷವಾಗಿ ಕಾರಣ ಆಗಿರ್ತಕ್ಕಂಥ ಸಾಂಸ್ಥಿಕ ತುರ್ತು ಪರಿಸ್ಥಿತಿ ನಾವು ಏನು ಕರೀತಾ ಇದ್ದೀವಿ, ವ್ಯಕ್ತಿ ಪರಿಸ್ಥಿತಿ ತುರ್ತು ಪರಿಸ್ಥಿತಿಗಿಂತ ಸಾಂಸ್ಥಿಕ ತುರ್ತು ಪರಿಸ್ಥಿತಿ ತುಂಬ ಅಪಾಯಕಾರಿಯಾದದ್ದು. ಆ ಸಾಂಸ್ಥಿಕ ಸರ್ವಾಧಿಕಾರತ್ವ ರೂಪ ಆಗಿರ್ತಕ್ಕಂಥ ಏನು RSS ಏನಿತ್ತು, ಜನಸಂಘ ಏನಿತ್ತು ಆಗ ಆ ಎಲ್ಲಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಜಯಪ್ರಕಾಶ್ ನಾರಾಯಣ ಅವರಿಂದ ನಡೀತು. ಅದೊಂದು ತುಂಬ ರಾಜಕೀಯವಾಗಿ ಒಂದು ಪ್ರಮಾದ ಅಂತಲೇ ಭಾವಿಸ್ಕೊಳ್ತಾ ಇದ್ದಾರೆ ಸುಮಾರು ಜನಗಳು. ಅದ್ರ ಬಗ್ಗೆ ಕೂಡ ತಾವು ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕು. ನನಗೆ ಭಾಳ ಮುಖ್ಯ ಅಂತಂದರೆ, ಅಂಥ ಒಂದು ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕಾಗಿ, ಪ್ರಜಾಪ್ರಭುತ್ವನ ಪುನಃ ಸ್ಥಾಪನೆ ಮಾಡೋದಕ್ಕಾಗಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಏನು ನಡೀತಲ್ಲ, ಆ ಥರದ್ದು ಇವತ್ತು ಅಘೋಷಿತವಂಥ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕಾಗಿ ಈ ರಾಜಕೀಯ ಪಕ್ಷಗಳು ಒಟ್ಟುಗೂಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಎಲ್ಲರೂ ಹಂಚು ಹೋಗಿರ್ತಕ್ಕಂಥದ್ದು ಇದರೊಳಗಡೆ ಎಲ್ಲರೂ ಹಂಚು, ನಾನೇ ಅದನ್ನು ಮಾಡ್ತೀನಿ ಅನ್ನುವಂಥ ಒಂದು ಸ್ವಯಂ ಮನೋಧರ್ಮಗಳು ಭಾಳ ಇದ್ದಾವೆ. ಯಾವುದೇ ಸಣ್ಣ ಪುಟ್ಟ ಒಂದು ಪಕ್ಷನೂ ಕೂಡ, ಸಂಘಟನೆ ಕೂಡ, ನಾನೇ ಅದನ್ನು ಎದುರಿಸ್ತೀನಿ, ನಾನೇನೇ ಅದನ್ನು ನಾಳೆ ಕ್ರಾಂತಿ ಮಾಡ್ತಾ ಇದ್ದೀನಿ, ನಾನೇನೇ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡ್ತೀನಿ ಅಂತ ಅಹಂನಲ್ಲಿ ಎಲ್ಲ ಪಕ್ಷಗಳು ಇತ್ಯಾದಿಗಳು ಇದ್ದಾಗ ಈ ಐಕ್ಯತೆಯನ್ನು ಹೆಂಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಅದ್ರ ಸಾಧ್ಯತೆಗಳು ಏನಿದಾವೆ ಅನ್ನೋಂಥದ್ದು ಕೂಡ ಒಂದು ಅಭಿಪ್ರಾಯನ ವ್ಯಕ್ತ ಮಾಡಬೇಕು. ಈ ಐಕ್ಯತೆ ಅಂತ ಹೇಳ್ತಾ ಇದ್ದಲ್ಲ, ಇದ್ರ ಬಗ್ಗೆ ನಾನು ತುಂಬ ಆಳವಾಗಿ ಯಾವಾಗ ಅಮೇರಿಕಾದಲ್ಲಿರೋ ಟೈಮ್ದಿಂದ ಇಲ್ಲಿಯವರೆಗೂ ವಿಚಾರ ಮಾಡಿದ್ದೇನೆ. ಆ ಪ್ರಕಾರ ನನ್ನ ಜೀವನವನ್ನು ಆ ದಿಶೆಯೊಳಗೆ ಒಯ್ದಿದ್ದೇನೆ. ನನ್ನ ಅಭಿಪ್ರಾಯದೊಳಗೆ 75ರಲ್ಲಿ ಏನಾಯಿತು, ಜಯಪ್ರಕಾಶ್ ನಾರಾಯಣ್ ಅಂತ ವ್ಯಕ್ತಿ ಯಾರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ 1942 ಹಜಾರಿಬಾಗ್ ಇದರೊಳಗೆ ನವೆಂಬರ್ದೊಳಗೆ ಅವರೇನು ಹೊರಗೆ ಬಂದು ಅಂಡರ್ಗ್ರೌಂಡ್ ಆಗಿ ಯುವಕರನ್ನೇನು ಉತ್ಕೃಷ್ಟವಾಗಿ ಸಂಘಟನೆ ಮಾಡಿದರು. ಆಮೇಲೆ ಸ್ವತಂತ್ರದ ನಂತರ ತಿರುಗಿ ಪ್ರಜಾಪ್ರಭುತ್ವವನ್ನು ಎಸ್ಟಾಬ್ಲಿಷ್ ಮಾಡೋದ್ರೊಳಗೆ ಮಾಡಿದರು. ಅವರ ಆರೋಗ್ಯ ತುಂಬ ಗಂಭೀರವಾಗಿತ್ತು. ಅದು ಯಾವುದೋ ಕಾರಣದಿಂದ ನೀವು ಹೇಳಿದ ಹಾಗೆ ಅವರು ಬೇರೆ ಬೇರೆ ಏನು ಮಾಡಿದ್ದಾರೆ ಅದನ್ನು ನಾವು ವಿಶ್ಲೇಷಣೆ ಮಾಡೋದು ಇವತ್ತು ಅವಶ್ಯಕ. ಯಾಕಂದರೆ ಇತಿಹಾಸದಿಂದ ನಾವು ಏನು ಸರಿಯಾಗಿದೆ ಅನ್ನೋದನ್ನು ಕಲಿಬೇಕು, ಏನು ಸರಿಯಾಗಿಲ್ಲ ಅನ್ನೋದನ್ನು ಕಲಿಬೇಕು. ಇಲ್ಲಿ ಎರಡು ವಿಷಯ ನಾನು ಪ್ರಮುಖವಾಗಿ ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೇನೆ. ಮೊನ್ನೆ ಜೂನ್ 5ರಂದು ನಾನು ಒಂದು ನ್ಯಾಷನಲ್ ವೆಬಿನಾರ್ದೊಳಗೆ ಭಾಗವಹಿಸಿದ್ದೆ. CFDಯ ಪ್ರೆಸಿಡೆಂಟ್ ಆಗಿ ಜಯಪ್ರಕಾಶ್ ನಾರಾಯಣ ಅವರ ಮಾನವೀಯತೆ ಏನಿದೆ ಅವರೊಳಗೆ, ಅದರದ್ದು ಬಗ್ಗೆ ನಾನು ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅವರೇನು 1974 ಜೂನ್ 5ರಂದು ಅವರೇನು ಟೋಟಲ್ ರೆವಲ್ಯೂಷನ್, ಸಮಗ್ರ ಪರಿವರ್ತನೆ ಅನ್ನುವಂಥ ಒಂದು ಏನು ಕಾನ್ಸೆಪ್ಟ್ ಮಾಡಿ, ವಿಶೇಷವಾಗಿ ಯಾರಿನ್ನೂ ಕರಪ್ಟ್ ಆಗಿರೋದಿಲ್ಲ, ಯಾರೊಳಗಿನ್ನೂ ಆದರ್ಶ ಹೆಚ್ಚಿರ್ತದೆ, ಯಾವ ರೀತಿ ಗಾಂಧೀಜಿಯವರು ಅಸಹಕಾರ ಚಳವಳಿ 1920 ಇದರೊಳಗೆ ಇದು ಮಾಡಿದರು, ಅದೇ ಪ್ರಕಾರ ಅವರು ಟೋಟಲ್ ರೆವಲ್ಯೂಷನ್ ಏನು ಯುವಕರಿಗೆ ಕರೆ ಕೊಟ್ಟು ಏನು ಮಾಡಿದಾರಲ್ಲ, ಅದು ನನ್ನ ಅಭಿಪ್ರಾಯದೊಳಗೆ ಇವತ್ತು ನಮ್ಮ ದೇಶದೊಳಗಿರುವಂಥ ಪರಿಸ್ಥಿತಿಯ ಬಗ್ಗೆ ಹಿಂದೂ ಆಯಿತು, ಈಗೂ ಆಯಿತು, ಮುಂದೂ ಆಯಿತು, ನಾವು ಈ ಸ್ವಾತಂತ್ರ್ಯ ಎಲ್ಲರಿಗೂ ಅರ್ಥಪೂರ್ಣವಾಗಬೇಕಾದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಹೇಳೆಲ್ಲ ಏನು ಹೇಳ್ತಾರೆ, ಆರ್ಟಿಕಲ್ 21 ಏನಿದೆ ಸಂವಿಧಾನದೊಳಗೆ, ರೈಟ್ ಟು ಲೈಫ್ ಈಸ್ ರೈಟ್ ಟು ಡಿಗ್ನಿಫೈಡ್ ಲೈಫ್ ಕಡೆಗೆ ಹೋಗಬೇಕಾದ್ರೆ ತಾವು ಅಧಿಕಾರದ ಆಶೆ ಇರಲಾರ್ದೆ, ಆದರೆ ಸಮಾಜದ ಸಮಗ್ರ ಪರಿವರ್ತನೆಯಿಂದ, ಆ ಆದರ್ಶಗಳಿಂದ, ಯಾವುದು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಭಾರತತ್ವದಿಂದ ಪ್ರೇರಿತರಾದ ಯುವಕರದ್ದು ಇವತ್ತು ಅರ್ಜೆಂಟ್ ನೀಡಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಅವತ್ತಿನ ಪರಿಸ್ಥಿತಿಯೊಳಗೆ ಜಯಪ್ರಕಾಶ್ ನಾರಾಯಣರಂಥ ಒಂದು ಟಾವರಿಂಗ್ ಪರ್ಸನಾಲಿಟಿ ಏನಿತ್ತು, ಅವರು ಕೂಡ ಈ ಎಲ್ಲ ಪಕ್ಷಗಳನ್ನು ಕೂಡಿಸಿ ಒಂದು ಹೊಸದು ಮಾಡಬೇಕಂತ ಮಾಡಿದರು. ನಿಮಗೆ ಗೊತ್ತಿದೆ, ಹಿ ಡೈಡ್ ಎ ಡಿಸಪಾಯಿಂಟೆಡ್ ಲೈಫ್, ತುಂಬ ನಿರಾಶೆಯಾಗಿ ಹೋದರು. ಯಾಕಂದರೆ ಜನತಾ ಪಕ್ಷ ಯಾವ ರೀತಿ ಹೊಡಿತು ಅನ್ನೋದನ್ನು ಗೊತ್ತಿದೆ. ಇದರೊಳಗೆ ಇದೇ ಯಾರು ಅಟಲ್ ಬಿಹಾರಿ ವಾಜಪೇಯಿ, ಅವತ್ತು ಅಧ್ಯಕ್ಷ ಇನ್ನೂ ಜೀವಂತಿದ್ದಾರೆ, ಯಾರು ಅದ್ವಾನಿ ಮತ್ತು ಬಾಳಾ ಸಾಹೇಬ್ ದೇವರಸ್, ಇವು 3 ಮಂದಿ ಜಯಪ್ರಕಾಶ್ ನಾರಾಯಣ್ ಅವರಿಗೆ ವಚನ ಕೊಟ್ಟಿದ್ದರು. ಏನಂದರೆ, ನಾವು ಯಾವುದೇ ಪರಿಸ್ಥಿತಿಯೊಳಗೆ ಸೆಪ್ರೇಟ್ ಪಕ್ಷ ಮಾಡೋದಿಲ್ಲ, ನಾವು ಇದರೊಳಗೆ ಹೋಗ್ತೇವೆ, ಇದೇ ಪ್ರಕಾರ ಮಾಡ್ತೇವೆ ಅಂತ. ಅದು ಯಾವ ರೀತಿ ಅವರು ನನ್ನ ಅಭಿಪ್ರಾಯದೊಳಗೆ ವಿಶ್ವಾಸಘಾತ ಮಾಡಿದ್ದಾರೆ ಅನ್ನೋದನ್ನು ಒಬ್ಬ ಉತ್ಕೃಷ್ಟ ಒಳ್ಳೆಯ IAS ಅಧಿಕಾರಿ, ಯಾರು ಚಂಡೀಗಢದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು, ಯಾರ ಕಸ್ಟಡಿಯೊಳಗೆ ಜಯಪ್ರಕಾಶ್ ನಾರಾಯಣ ಇದ್ದರು, ಅವ್ರ ಜೊತೆಗೆ ಸುದೀರ್ಘ ಇದ್ದರು, ಅವರು ಸುದೀರ್ಘ ಲೇಖನದೊಳಗೆ ಇದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ.
ಅದು ಒಂದು ನೀವು ಹೇಳಿದಾಗೆ ಐತಿಹಾಸಿಕ ಪ್ರಮಾದ ಇದೆ. ಇವೆಲ್ಲವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡ್ರೂ ಕೂಡ ನಾವು ಏನು ನೆನಪಾರಬಾರ್ದಂದರೆ, ಇವತ್ತು ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ನೋಡಬಾರ್ದು. ನಾವು ಸಾಮಾಜಿಕ ಮತ್ತು ಆರ್ಥಿಕ ನೋಡೋದು ತುಂಬ ಅವಶ್ಯ. ಯಾವ ಅಂಬೇಡ್ಕರ್ ಬಗ್ಗೆ ನಾವು ಇಷ್ಟೊಂದು ಏನಂತಾರೆ ಒಂದು ಪ್ರೇರೇಪಣೆ ಮಾಡಿದವರು, ಒಂದು ಅಭೂತಪೂರ್ವ ವ್ಯಕ್ತಿ ಅಂತ ಹೊಗಳ್ತೇವೆ, ಅವರು ನವೆಂಬರ್ 26, 49 ಅಂದ್ರೇನು ಕೊನೆಯ ದಿವಸ ಸಂವಿಧಾನದ, ಇವತ್ತೇನು ನಾವು ಸಂವಿಧಾನ ದಿವಸ ಆಚರಣೆ ಮಾಡ್ತೇವೆ, ಅವತ್ತಿನ ಕೊನೆಯ ಸ್ಪೀಚ್ನೊಳಗೆ ಹೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ಎ ಲೈಫ್ ಆಫ್ ಕಾಂಟ್ರಡಿಕ್ಷನ್ ಆನ್ January 26, 1950 ಅಂತ. While we will have equality in the political arena, we will have steep inequalities in social and economic arena. And if we don't set them right, our political freedom will be in peril. ಇವತ್ತು ಅದೇ ಆಗ್ತಾಯಿದೆ. ನೀವು ಯಾವ ವಾಕ್ ಸ್ವಾತಂತ್ರ್ಯ ಹೇಳ್ತಿರ್ತೀರಿ, ಯಾವ ಹೇಳ್ತೀರಿ, ಇವೆಲ್ಲವೂ ಡೆಫಿನೆಟ್ಲಿ ಆಗ್ತದೆ. ಯಾಕಂದರೆ ಈ RSS ಏನಿದೆಯಲ್ಲ, ಇಂದಿರಾ ಗಾಂಧಿ ಎಷ್ಟಾದರೂ ಸ್ವತಂತ್ರ ಹೋರಾಟಗಾರ, ನೆಹರೂರವರು ಮನೆಯೊಳಗೆ ಬಂದಕ್ಕೆ ಆ ವಾತಾವರಣದೊಳಗೆ ಬಂದವರು, ಇವ್ರದ್ದೇನೋ ಒಂದು, ನಾನು 2 ಶಬ್ದ ಬಳಸ್ತೀನಿ, ಒಂದು ರೆಟ್ರೋಗ್ರೇಡ್ ಅಂದರೆ ಈ ದೇಶವನ್ನು ಹಿಂದೆ ಒಯ್ಯೋದು, ಎರಡನೇದು ಡೇಂಜರಸ್ ಐಡಿಯಾಲಜಿ. ಈಗ ನೋಡಿ, ಈ CAA ಇದ್ರ ಬಗ್ಗೆ ನನ್ನ ಅಭಿಪ್ರಾಯದೊಳಗೆ ಅದು ಸಂವಿಧಾನವನ್ನು ಎತ್ತಿ ಹಿಡಿದು, ಸಂವಿಧಾನದ ಪ್ರಿಯಾಂಬಲ್ ಹಿಡಿದು, ಜೆಂಡಾ ಹಿಡಿದು ಮಾಡಿದರೆ, ಇದು ಮುಸ್ಲಿಂ ಏನೊಂದು ಕಮ್ಯುನಿಟಿ ಇದೆ, ಇವತ್ತು ಎಷ್ಟೊಂದು ಸಂವಿಧಾನದ ಬಗ್ಗೆ ಗೌರವ ಇದೆ, ಅದನ್ನು ಗೌರವಿಸಬೇಕು ಯಾರಾದರೂ ಅಧಿಕಾರದಲ್ಲಿರೋರು. ಅದನ್ನು ಬಿಟ್ಟು ಯಾವ ರೀತಿ ಸಪ್ರೆಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ದೆಹಲಿ ರೈಟ್ಸ್ ಒಳಗೆ ಅದನ್ನು ಪ್ರಚೋದನೆ ಮಾಡಿದಂಥ BJP ಲೀಡರ್ಸನ್ನು ಬಿಟ್ಟು ಉಳಿದೆಲ್ಲರನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿದರೆ ಇವತ್ತಿನ ಸರ್ಕಾರದ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಬಹಳ ವಿಚಿತ್ರವಾಗಿದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಮತ್ತು ಇನ್ನೊಂದೇನು ನಾವು ನೆನಪಾರಬಾರ್ದಂದರೆ, ಇವತ್ತಿನ ಆರ್ಥಿಕ ಅಸಮಾನತೆಗಳನ್ನು, ವಿಶೇಷವಾಗಿ ಮೈಗ್ರೆಂಟ್ ಲೇಬರ್ಸ್ ಏನು ನೋಡಿದ್ದೇವೆ, ಇದರ ಜನಕರು ಕಾಂಗ್ರೆಸ್ ಪಾರ್ಟಿ. ಯಾಕಂದರೆ ಅವಾಗೇನು 1991 ಹೊಸ ಆರ್ಥಿಕ ನೀತಿಗಳನ್ನ ಶುರು ಮಾಡಿದವರು ಯಾರು? ಮನಮೋಹನ್ ಸಿಂಗ್ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ನರಸಿಂಹರಾವ್ ಏನು ಪ್ರಧಾನಮಂತ್ರಿಗಳಾಗಿದ್ದರು, ಇವರು ಈ ದಿಶೆಯೊಳಗೆ ಒಯ್ದೇವರು. ಇವತ್ತೇನು BJP ಅವರು ಮಾಡ್ತಾ ಇದ್ದಾರೆ, ಮತ್ತಿಟ್ಟು ನಾಗಾಲೋಟದಿಂದ ಎಲ್ಲ ಸಾರ್ವಜನಿಕ ಸ್ವತ್ತುಗಳನ್ನ, ನೈಸರ್ಗಿಕ ಸಂಪನ್ಮೂಲಗಳನ್ನು, ಅದೇನಂತಲ್ಲ ಬೆಳ್ಳಿ ತಟ್ಟೆಯೊಳಗಿಟ್ಟು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಲೇಬರ್ ಲಾಸನ್ನು ವೀಕ್ ಮಾಡಿದ್ರೆ, ಇನ್ನೊಂದು ಕಡೆಗೆ ಎನ್ವೈರ್ಮೆಂಟ್ ಲಾಸ್. ಈಗ ನೋಡ್ರಿ, ಮೊನ್ನೆ ಲಾಕ್ಡೌನ್ ಟೈಮ್ದೊಳಗೆ ಯಾವುದೂ ಚರ್ಚೆ ಇರಲಾರ್ದೆ ಭೂ ಸುಧಾರಣೆಯನ್ನು ಎಂದೂ ಬದಲು ಮಾಡಬಾರ್ದು. ರೈತರ ಬಂಧು ಅಂಥೇಳಿ ಹಸಿರು ಶಾಲೆ ಹಾಕ್ಕೊಂಡು ನಾನು ರೈತರ ಬಜೆಟ್ ಮಾಡ್ತೀನಿ ಅನ್ನುವಂಥ ಯಡಿಯೂರಪ್ಪ ಅವರು ಇದನ್ನೇನು ಮಾಡಿದ್ದಾರೆ, ಇದು ಅತಿ ನಾಚಿಕೆಗೇಡು. ನಾನೇನು ಹೇಳ್ತಾ ಇದ್ದೆ, ನಮ್ಮ ಅಮೇರಿಕಾದೊಳಗೆ ಏನು ಶುರು ಆಯಿತು, ನಾನು ಅವತ್ತೇನು ಹೋಗಿದ್ದೆ ಹಯವದನ ಗಿರೀಶ್ ಕಾರ್ನಾಡ್ ಅವರು, UR ಅನಂತಮೂರ್ತಿ ಅವರಿಗೆ ಭೇಟಿಯಾದ, ಅಲ್ಲಿ ಜನ ಇಷ್ಟು ದೇವರಾಜ ಅರಸವ್ರನ್ನ ಹೊಗಳ್ತಿದ್ರಲ್ಲ, ಇಡೀ ನಿಮ್ಮ ಇತಿಹಾಸದೊಳಗೆ, ಕರ್ನಾಟಕ ಇತಿಹಾಸದೊಳಗೆ ಉತ್ಕೃಷ್ಟ ಭೂ ಸುಧಾರಣೆ ಅಂತಂದಂಥವರು 79A ಇವತ್ತು ಸಮಗ್ರವಾಗಿ ಹಿಂದೆ ಹೋಗ್ತಾ ಇದ್ದಾರೆ. ಅದು ನನ್ನ ಅಭಿಪ್ರಾಯದೊಳಗೆ ಇವೆಲ್ಲವನ್ನು ನಾವು ಸಮಗ್ರವಾಗಿ ನೋಡಬೇಕು. ಇಷ್ಟೇ ಅಲ್ಲ, ಈಗ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಲೈಕ್ ಫರೀದ್ ಜಕಾರಿ ಅಂತ GPS ಭಾಳ ಚೆನ್ನಾಗಿ ಮಾಡ್ತಾನೆ. ಅವ ಏನು ಹೇಳ್ತಾನಂದರೆ, ನೀವು ಚಾಯ್ನಾಕ್ಕಿಂತ ನೀವು ಹೆಚ್ಚು ನೋಡಿ. ಈ ಪ್ರಕಾರ ನಾವು ಹೋದರೆ ಆ 16 ವರ್ಷದ ಹುಡುಗಿಗೆ, ಗ್ರೆತಾ ಥನ್ಬರ್ಗ್ಗೆ ಗೊತ್ತಾಗ್ತದೆ ನಾವು ವಿನಾಶದ ಅಂಚಿನಲ್ಲಿದ್ದೇವೆ, ನಾವು ಇವೆಲ್ಲ ನೆವಗಳನ್ನು ಬಿಟ್ಟು ನಾವು ಸಮಗ್ರ ವ್ಯವಸ್ಥೆ ಬದಲಾವಣೆ ಮಾಡಬೇಕಾದ್ರೆ ಅದನ್ನು ಮಾಡಬೇಕು ಅಂತ. ಆ ಬದಲಾವಣೆ ಯಾವುದು ನನಗಂತೂ ಸ್ಪಷ್ಟವಾಗಿದೆ. ಶೂಮಾಕರ್ ಅವರು, ಗಾಂಧಿಯವರು, ಇವರು ಹೇಳಿದಂಥ ಒಂದು ಆರ್ಥಿಕ ವ್ಯವಸ್ಥೆ. ಆಮೇಲೆ ಅಂಬೇಡ್ಕರ್ ಅವರು ಎನಿಹಿಲೇಷನ್ ಆಫ್ ಕಾಸ್ಟ್ ಅಂತ ಏನು 1936 ಒಳಗೆ ಬರೆದ್ರು, ಎಲ್ಲಿ ಒಂದು ಇದಕ್ಕೆ ಜಾತ್ ಪಾತ್ ತೊಡಕ್ ಸಮಿತಿ ಲಾಹೋರ್ ಒಳಗೆ ಹೋಗೋದನ್ನು ಅವರು ಡಿಸ್ಇನ್ವೈಟ್ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಅದನ್ನು ನೋಡಿದ ಮೇಲೆ ಇಂಥ ಇದರೊಳಗೆ ಆ ಸಮಾನತೆ ಕಡೆಗೆ ಹೋದರೆ ಅವಾಗ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಾವೇನು ಉತ್ಕೃಷ್ಟವಾಗಿ ಹೇಳಿದರು, ಅವರೊಂದೇನು ಹೊಸ ಸಮಾಜದ ಪರಿಕಲ್ಪನೆಯನ್ನು ಮಾಡಿದರು. ಆಮೇಲೆ ಬುದ್ಧ, ಬಸವ, ಅಂಬೇಡ್ಕರ್ ಒಂದು ಸಮಾನತೆ ಆಂದೋಲನ, ಜ್ಯೋತಿಬಾ ಫುಲೆ ಅವರು, ಅವ್ರ ಹೆಂಡತಿಯವರು ಎಷ್ಟು ಮಹಿಳಾ ಇನ್ನೇನು ಹೆಣ್ಣು ಹುಡುಗಿಯರ ಸಲುವಾಗಿ ಒಂದು ಶಿಕ್ಷಣದ್ದೇನು ದೊಡ್ಡ ಪ್ರಗತಿ ಪರಂಪರೆ ಮಾಡಿದರು. ಇಂಥವರಿಂದ ನಾವು ಕಲಿತು ಈ ದೇಶವನ್ನು ಯಾವ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಪದ್ಧತಿ ಏನು ಅಹಿಂಸೆ ಮತ್ತು ಸತ್ಯದ ಆಧಾರದ ಮೇಲೆ ನಾವು ಇದೇನು ಅಧಿಕಾರದ ದುರುಪಯೋಗವನ್ನು ಅಹಿಂಸಾತ್ಮಕ ಪ್ರಬಲ ಶಕ್ತಿಯಿಂದ, ಅದು ಮಿಲಿಟರಿಗಿಂತಲೂ ಜಾಸ್ತಿ ಪವರ್ಫುಲ್ ಇದೆ, ನಾವು ನೋಡಿದ್ದೇವೆ ನಮ್ಮ ಜೀವನದೊಳಗೆ ಪ್ರತಿಯೊಂದು ಆಂದೋಲನದೊಳಗೆ. ಇಂಥ ಹಾದಿಯಿಂದ ಹೋದರೆ ಯಾವ ರೀತಿ ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದಲ್ಲಿ ಬಿಳಿಯರ ಕಪ್ಪಿಗೆ ಮತ್ತೆ ಅದು ಬರ್ತಾ ಇದೆ ನೋಡ್ತೀರಿ. ಆಮೇಲೆ ನೆಲ್ಸನ್ ಮಂಡೇಲಾ ಅವರಿಗೆ ಅದು ಮಾರ್ಗದರ್ಶಕ ಆಯಿತು. ಇವತ್ತು ನಾವು ಮದರ ಅರ್ಥದಿಂದ ನಮ್ಮ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಮಾಡಬೇಕು ಹೊರತಾಗಿ ನಮ್ಮ ದುರಾಶೆಯನ್ನು ಮಾಡಲಿಕ್ಕಲ್ಲ.
ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ದಿವಸ ನೀವೇನು ಹೇಳಿದ್ರಿ ಎಲ್ಲ ರಾಜಕೀಯ ಪಕ್ಷಗಳು ಅವ್ರು ಏನು ಮಾಡೋದು ಮಾಡಲಿ, ಯಾಕಂದರೆ ಅವರು ಅಧಿಕಾರದಲ್ಲಿ ಇರುವಾಗ ಒಂದು ಮಾತಾಡ್ತಾರೆ, ಅಧಿಕಾರದೊಳಗೆ ಬಂದ ಕೂಡಲೇ ತದ್ವಿರುದ್ಧ ಮಾಡ್ತಾರೆ. ಇದು ಬಿ ಜೆ ಪಿನೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರು ಇರ್ಬೋದು. ನನ್ನ ಅಭಿಪ್ರಾಯದೊಳಗೆ ಈ ದೇಶದ ಆತ್ಮ ಶರಣ ಸಂತರ ಸಾವಿರಾರು ವರ್ಷಗಳ ಪರಂಪರೆ ಏನಿಲ್ಲಿ ಬಂದಿದೆ, ಅವರು ನಮ್ಮ ಕನಕದಾಸವರು ಇರ್ಬೋದು, ಇಲ್ಲಿ ಪುರಂದರದಾಸವರು ಇರ್ಬೋದು, ನಮ್ಮ 12ನೇ ಶತಮಾನದ ಶರಣರಿರ್ಬೋದು, ಕಬೀರವರು ಇರ್ಬೋದು, ಇವರೇನೊಂದು ಜೀವನದ ಅರ್ಥವನ್ನು ತಿಳಿದುಕೊಂಡು ಒಂದು ಸಂಸ್ಕೃತಿಯನ್ನು ಅವರು ಉತ್ಕೃಷ್ಟವಾಗಿ ಸಾಮಾನ್ಯ ಜನರೊಳಗೆ ಬೆಳೆಸಿಕೊಂಡು ಬಂದಿದ್ದಾರೆ. ಇವೆಲ್ಲವನ್ನು ನೋಡಿಕೊಂಡು ಅಂಥ ಒಂದು ಸಮಗ್ರ ಸಾಮಾಜಿಕ ಪರಿವರ್ತನೆ ಸಲುವಾಗಿ ಮಾಡುವಂಥ ಹೋರಾಟ ಅತಿ ಅವಶ್ಯವಾಗಿದೆ. ಹಾಗಂದ ಮಾತ್ರಕ್ಕೆ ಪ್ರಜಾಪ್ರಭುತ್ವವನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಈ ಎಲ್ಲ ಪಕ್ಷಗಳು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಅವಶ್ಯವಾಗಿ ಬೆಂಬಲ ಮಾಡೋಣ. ಆದರೆ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥದ್ದು ಇಂಥ ಒಂದು ಎರಡನೇ ಆಳವಾದ, ವ್ಯಾಪಕವಾದ, ವಿಶಾಲವಾದ ಒಂದು ಸ್ವಾತಂತ್ರ್ಯ ಆಂದೋಲನ ಇರಬೇಕು ಹೊರತು ಈ ರಾಜಕೀಯ ಪಕ್ಷಗಳು ಇವತ್ತಲ್ಲ ಸರ್. ದೇ ಹ್ಯಾವ್ ಲಾಸ್ಟ್ ಪೀಪಲ್ಸ್ ಕಾನ್ಫಿಡೆನ್ಸ್. ಜನರ ವಿಶ್ವಾಸವನ್ನು ಕಳೆದುಕೊಂಡಿವೆ ಅವರು. ಅದು ನಿಜಾನೇ, ಅದನ್ನು ನೀವು ಹೇಳಿರ್ತಕ್ಕಂಥ ಮಾತು ಸರಿಯೇ ಇದೆ. ಆದರೆ ಒಂದನ್ನೇ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಒಂದೇನು ಎಮರ್ಜೆನ್ಸಿ ಡಿಕ್ಲೇರ್ ಅಂತ ಸಂದರ್ಭದೊಳಗಡೆ 75 ಒಳಗಡೆ ಅದರ ಅಪಾಯಗಳು ಮತ್ತು ಅದರ ಸಾಧ್ಯತೆಗಳೇನಿದ್ವಲ್ಲ, ಆ ಸರ್ವಾಧಿಕಾರತ್ವದ ಒಟ್ಟು ಅದರ ಆ ಪವರನ್ನು ಗಮನಿಸಿಕೊಂಡು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳನ್ನ ಒಂದು ವೇದಿಕೆ ತರುವಂಥ ಪ್ರಯತ್ನಗಳಾದವು. ನಮಗೆ ನೀವು ಹೇಳಿದ ಹಾಗೆ ಈ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ ಏನಿತ್ಯಲ್ಲ, ಅದು ಏಕ ವ್ಯಕ್ತಿಯ ಸರ್ವಾಧಿಕಾರತ್ವಕ್ಕೆ ದಾರಿ ಮಾಡಿಕೊಡ್ತು ಅಂತ. ಇವತ್ತು ನಮ್ಮ ಎದುರುಗಡೆ ಇರುವಂಥದ್ದು ವ್ಯಕ್ತಿ ಸರ್ವಾಧಿಕಾರತ್ವ ಅಲ್ಲ, ಸಾಂಸ್ಥಿಕ ಸರ್ವಾಧಿಕಾರತ್ವ. ಮೋದಿ ಅನ್ನುವಂಥದ್ದು ನೆಪ ಮಾತ್ರ, ಅದ್ರ ಹಿಂದಿರ್ತಕ್ಕಂಥದ್ದು RSS. ಅದು RSS ಅನ್ನುವಂಥ ಒಂದು ಪ್ರಬಲವಾದಂಥ ಸನಾತನವಾದಂಥ ಸಂಸ್ಥೆ ಈ ತುರ್ತು ಪರಿಸ್ಥಿತಿಯ ಪರವಾಗಿ ಇರೋದರಿಂದ ಮತ್ತು ಅದು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸರ್ವಾಧಿಕಾರದ ಅಧಿಕಾರಗಳನ್ನು ಕೊಡ್ತಾ ಇರೋದರಿಂದ ಈ ಸಾಂಸ್ಥಿಕವಾದಂಥ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕಾಗಿ, ಇಲ್ಲಿ ಪ್ರಜಾಪ್ರಭುತ್ವವನ್ನು ಪುನಃಸ್ಥಾಪನೆ ಮಾಡೋದಕ್ಕಾಗಿ ನೀವು ರಾಜಕೀಯ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೇ ಇದ್ದರೆ, ಅದನ್ನು ವಿರೋಧ ಮಾಡ್ತಕ್ಕಂಥವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳದೇ ಇದ್ದರೆ ಅಂಥ ಒಂದು ದೊಡ್ಡ ಬದಲಾವಣೆ ಆಗೋದು ಭಾಳ ಕಷ್ಟ ಇದೆ. ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಶರಣರು ಸಂತರು ಇಟ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ದಾರಿಗಳು ಇವೆಲ್ಲ. ಆ ಸಣ್ಣ ಸಣ್ಣ ದಾರಿಗಳ ನಡುವೆ ಒಂದು ಐಕ್ಯತೆ ಇಲ್ಲ ಇವತ್ತು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಕರ್ನಾಟಕದಲ್ಲೇ ಇಟ್ಕೊಂಡ್ರೆ 108 ಸಂಘಟನೆಗಳಿದ್ದಾವೆ. ಇದು ಯಾವ ಸಂಘಟನೆ ಕೂಡ ಒಂದು ಕಾಮನ್ ಆದಂಥ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡು ಅಥವಾ ಈ ಸರ್ವಾಧಿಕಾರತ್ವವನ್ನು ವಿರೋಧ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಪುನಃಸ್ಥಾಪನೆ ಮಾಡಬೇಕು, ಸರ್ವಸಮಾನವಾಗಿ ಎಲ್ರಿಗೂ ಸಮಾನವಾದಂಥ ಹಕ್ಕುಗಳು ಸಿಕ್ಕಬೇಕು, ಸಮಾನವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡು ಸಣ್ಣ ಸಣ್ಣ ದಾರಿಯ ಎಲ್ಲ ಹೋರಾಟಗಳನ್ನು ಒಂದು ವೇದಿಕೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗೋದಾದರೆ ಮತ್ತು ಅದಕ್ಕೆ ಈ ಪೂರಕವಾಗಿ ಇವತ್ತಿನ ಈ ಸರ್ವಾಧಿಕಾರತ್ವವನ್ನು ವಿರೋಧ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಬೆಂಬಲಕ್ಕೆ ತೆಗೆದುಕೊಳ್ಳೋದಾದರೆ ಅವಾಗ ಮಾತ್ರ ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯ, ಅವಾಗ ಮಾತ್ರ ಇದನ್ನು ಮಣಿಸಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಸುಲಭವಾಗಿ ಈ ಸಾಂಸ್ಥಿಕ ಸರ್ವಾಧಿಕಾರತ್ವವನ್ನು ಹೊಡೆದೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದೊಳಗಡೆ ಇದು ದೊಡ್ಡದಂತ ಈ ಪ್ಯಾಸಿಸಮ್ ರೂಪ ಇದು. ಆ ಪ್ಯಾಸಿಸಮ್ ರೂಪದೊಳಗಡೆ ಒಂದು ಸಂಘಟನೆ ಇರುವಾಗ ಅದನ್ನು ಕಟ್ ಹಾಕೋದಕ್ಕೆ, ಅದನ್ನು ವಿರೋಧಿಸೋದಕ್ಕೆ ದೊಡ್ಡದಂಥ ಶಕ್ತಿಯನ್ನು ನಾವು ಕ್ರೋಢೀಕರಣಗೊಳ್ಳಬೇಕಂತ ಅಗತ್ಯ ಇದೆ. ಹೀಗಾಗಿ ನೀವು ಹೇಳಿದ ಹಾಗೆ ಒಂದು ಕಾಂಗ್ರೆಸ್ಸು ಈ ಆರ್ಥಿಕ ಉದಾರೀಕರಣಗಳನ್ನು ಜಾರಿಯಲ್ಲಿ ತಂತು ಅನ್ನೋದು ಕೂಡ ಗೊತ್ತಿದೆ. ಆರ್ಥಿಕ ಉದಾರೀಕರಣದ ಕಾಂಗ್ರೆಸ್ಸಿನ ಫಲ ಅದು. ಈ ಫಲ ಇದ್ದರೂ ಕೂಡ ಅದು ತಂದರೂ ಕೂಡ ಇವತ್ತಿನ ಈ ಸಾಂಸ್ಥಿಕ ಸರ್ವಾಧಿಕಾರತ್ವವನ್ನು ವಿರೋಧ ಮಾಡೋದಕ್ಕಾಗಿ ಕಾಂಗ್ರೆಸ್ಸನ್ನು ಕೂಡ ನಾವು ಜೊತೆಗಿಟ್ಕೊಂಡು ಹೋಗಬೇಕಂತ ಅಗತ್ಯ ಇದೆ ಅಂತಲೂ ಕೂಡ ನಾವು ಅನಿಸ್ತದೆ. ಭಾಳ ಮುಖ್ಯವಾಗಿ ಈ ಕಾಂಗ್ರೆಸ್ಗೆ ಅದಕ್ಕೆ ತುರ್ತುಪತ್ತಿಯ ಚರಿತ್ರೆ ಅದಕ್ಕೆ ಇರಬಹುದು, ಆ ಪಕ್ಷಕ್ಕೆ ಇರಬಹುದು, ಹಿಂದೆ ಆಗಿರುವಂಥ ಅಷ್ಟಿದ್ದಾಗಲೂ ಕೂಡ ಇವತ್ತು ಪುನಃ ಈ ದೇಶದೊಳಗಡೆ ಪ್ರಜಾಪ್ರಭುತ್ವವನ್ನು ನಾವು ಗಳಿಸೋದಕ್ಕಾಗಿ ಈ ಎಲ್ಲ ಪಕ್ಷಗಳ ಜೊತೆಗೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಅಗತ್ಯ ಇದೆ ಅಂತ, ಒಂದು ಸಾಫ್ಟ್ ಕಾರ್ನರ್ಶಿಪ್ ಈ ಎಲ್ಲ ಹೋರಾಟಗಳಲ್ಲಿ ಬರಬೇಕು ಅಂತ ನನಗನ್ನಿಸ್ತದೆ. ಇಲ್ಲ, ನನಗೆ ಇದರಲ್ಲಿ ಸ್ಪಷ್ಟವಾದ ಅಭಿಪ್ರಾಯ ಇದೆ. ನೀವೇನೇ ಹೇಳಿ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ಇತಿಹಾಸದುದ್ದಕ್ಕೂ ಬೇರೆ ಬೇರೆ ಪ್ರಕಾರದ ಅಭಿಪ್ರಾಯಗಳು ಬಂದಿವೆ. ಈಗ ಕಾಂಗ್ರೆಸ್ ಏನಿದೆ, ನಾ ಹೇಳ್ತಾ ಇರೋದು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು. ಅಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಕೃಪಲಾನಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಎಲ್ಲರೂ ಒಂದೊಂದು ರೀತಿಯೊಳಗೆ ಮೊದಲ ಅಬುಲ್ ಕಲಾಂ ಆಜಾದ್ ಅವರು ಏನೊಂದು ಫೆಡರೇಷನ್ ಬಗ್ಗೆ ಮಾತಾಡಿದರು, ಅದನ್ನೊಂದು ಕ್ರಿಪ್ಸ್ ಮಿಷನ್ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ಕೊನೆಗೆ ಗಾಂಧೀಜಿಯವರನ್ನು, ಜಯಪ್ರಕಾಶ್ ನಾರಾಯಣ್, ಲೋಹಿಯಾ ಇವರೆಲ್ಲರನ್ನ ಹೊರಗಿಟ್ಟು
ಪಾರ್ಟಿಷನ್ ಮಾಡಬೇಕಂತ ಮಾಡಿದಾಗ ಗಾಂಧೀಜಿಯವ್ರದ್ದು ಎಲ್ಲರದು ಸ್ಪಷ್ಟ ಅಭಿಪ್ರಾಯ ಇತ್ತು, ಇನ್ನೂ 10 ವರ್ಷ ನಮಗೆ ಸ್ವಾತಂತ್ರ್ಯ ಬರೋದು ತಡ ಆಗಲಿ, ಆದರೆ ಇವರೇನು ಡಿವೈಡ್ ಆ್ಯಂಡ್ ರೂಲು ಇವೆಲ್ಲವನ್ನು ನಮ್ಮೊಳಗಿನ ಫಾಲ್ಟ್ ಲೈನ್ಸನ್ನು ಇದು ಮಾಡಿ ಮಾಡ್ತಾ ಇದ್ದಾರೆ, ಇದು ಬೇಡ ಅನ್ನೋದಿತ್ತು. ಅದು ಏನಾಗ್ತಿತ್ತು ಅನ್ನೋದು ಇತಿಹಾಸದ್ದು ಮಾತು ಬೇರೆ. ನಾನು ನಿಮಗೊಂದೇನು ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೇನೆ ಅಂದರೆ, ನೀವು ಆದಿವಾಸಿ, ಯಾಕಂದರೆ ನಾನು ತುಂಬ ಮಾರ್ಜಿನಲೈಸ್ ಕಮ್ಯುನಿಟಿ ಬಗ್ಗೆ ಅಂಬೇಡ್ಕರ್ ಅವರ ಕೊನೆಯ ಭಾಷಣದಿಂದ ಪ್ರೇರಿತನಾಗಿ ನನ್ನ ಜೀವನ ಏನು ಕಳೆದಿಲ್ಲ. ಈಗ ನಮ್ಮ ಬ್ರಿಟಿಷ್ ಇಂಡಿಯಾದೊಳಗೆ ಅವರು ಏನು ನಮಗೆ ಬಿರ್ಸಾ ಮುಂಡಾ ಅಂತ, ನೀವು ಆದಿವಾಸಿಗಳ ಇತಿಹಾಸ ಹೋದರೆ ಬಿರ್ಸಾ ಮುಂಡಾ, ತಿಲ್ಕಾಮಾಜಿ 1857 ಒಳಗೆ 10,000 ಜನ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ದಾಳಿ ಅಂದರೆ ನಿಶಸ್ತ್ರ ಜನ. ಆಮೇಲೆ ಇವರು ಅದಕ್ಕಿಂತಲೂ ಮೊದಲು ತಿಲ್ಕಾಮಾಜಿ, ಏನು ನಮ್ಮದು ಛೋಡಾ-ನಾಗ್ಪುರ ಟೆನೆನ್ಸಿ ಆ್ಯಕ್ಟ್ ಅದೆಲ್ಲ ಬಂದು, ಇವು ಪ್ರತಿಯೊಂದು ಆಂದೋಲನದಿಂದಲೂ ಸರ್ಕಾರಗಳು ಬದಲಾಗಿವೆ. ಅಮೇರಿಕಾದ ಸರ್ಕಾರಗಳು ರಾಜಕೀಯ ಪಕ್ಷಗಳಿಗಿಂತಲೂ ಮಾಡಲಾರದಂಥದ್ದು 1964 ಸಿವಿಲ್ ರೈಟ್ಸ್ ಆ್ಯಕ್ಟ್, 1965 ವೋಟಿಂಗ್ ರೈಟ್ಸ್ ಆ್ಯಕ್ಟ್, ಇವೆಲ್ಲ ಏನಿದಾವಲ್ಲ ಅಪೂರ್ವ ಬದಲಾವಣೆಗಳನ್ನು ತಂದಿವೆ. ಈಗ ನೋಡಿ, ಏನು ಅಫಿಷಿಯಲ್ ಸೀಕ್ರೆಸಿ ಆ್ಯಕ್ಟ್ 1908 ತೆಗೆದು ಇವತ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬರಬೇಕಾದ್ರೆ ಸಿವಿಲ್ ಸೊಸೈಟಿಯ ಪಾತ್ರ ಬಹಳ ಮಹತ್ವದ್ದಿದೆ. 1980ಗಳಿಂದ ನಾವು ಪ್ರಯತ್ನ ಮಾಡ್ತಿದ್ದೆವು, ಏನಂದರೆ ಈ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಗಬೇಕಂತ. ಅದು ಕೊನೆಗೂ ಬಂದಿದೆ. ನನ್ನ ಅಭಿಪ್ರಾಯದೊಳಗೆ ರಾಜಕೀಯ ಸಮಗ್ರ ಸೊಸೈಟಿಲಿ ಬದಲಾವಣೆಯೊಳಗೆ ಸಿವಿಲ್ ಸೊಸೈಟಿ ಏನಿದೆಯಲ್ಲ ತನ್ನ ಪಾತ್ರವನ್ನು ಮಾಡಬೇಕು. ನಾವು ಸಿವಿಲ್ ಸೊಸೈಟಿಯವರು ಕೆಲವು ರಾಜಕೀಯ ಪಕ್ಷಗಳ ಕಡೆ ಹೋಗಿ ಏನು ಮಾಡ್ತೇವಲ್ಲ, ಇದು ಸರಿಯಲ್ಲ. ಅದರರ್ಥ ಅವರು ಅದು ಅನ್ನಿಸ್ತಂದರೆ, ಈ ಹ್ಯಾಂಗೆ ನಮ್ಮದು 42nd ಅಮೆಂಡ್ಮೆಂಟ್ ಏನಿತ್ತು ಅದನ್ನು ನಾವು ರಿಪೀಲ್ ಮಾಡಿ ಪ್ರಜಾಪ್ರಭುತ್ವನ ಎಸ್ಟಾಬ್ಲಿಷ್ ಮಾಡಿದರು. ಅದೊಂದು ಒಳ್ಳೆಯ ಬೆಳವಣಿಗೆ. ಆದರೆ 3 ವರ್ಷದೊಳಗೆ ಬಿದ್ದು ಹೋಯಿತು. ನಿಮಗೆಲ್ಲ ಇವು ಗೊತ್ತಿದೆ ಬೆಳವಣಿಗೆ. ಅದಕ್ಕೆ ನಾನೇನು ಹೇಳ್ತೀನಂದರೆ, ನನ್ನ ಅಭಿಪ್ರಾಯದೊಳಗೆ ನಾವು ಶಾರ್ಟ್ ಟರ್ಮು ಏನೋ ಒಂದು ತೇಪೆ ಮಾಡಿ ಕೇವಲ ಪ್ರಜಾಪ್ರಭುತ್ವದ ಡಾಂಚಾ ಮಾತ್ರ ಉಳಿಸಿದ್ರೆ ಆಗೋದಿಲ್ಲ. ಅದರದ್ದು ಸ್ಪಿರಿಟ್ಟು, ಅದರದ ಅರ್ಥ ಅದು ಸರ್ವ ಜನರಿಗೆ. ಯಾಕೆಂದರೆ ನಮ್ಮ ಪ್ರಿಯ ಅಂಬಲ್ ಏನದೆ, ಇದು ಜಸ್ಟಿಸ್ ಏನಿದೆ ಅಲ್ಲ ಟು ಆಲ್ ಸಿಟಿಜನ್ಸ್, ಇಕ್ವಾಲಿಟಿ ಟು ಆಲ್ ಸಿಟಿಜನ್ಸ್, ಫ್ರೀಡಮ್ ಅದು ಆಗಬೇಕಾದ್ರೆ ಆ ದಿಶೆಯೊಳಗೆ ನನಗನ್ನಿಸೋ ಮಟ್ಟಿಗೆ ಸಿವಿಲ್ ಸೊಸೈಟಿ ಒಂದು ಐತಿಹಾಸಿಕ ಪಾತ್ರ ಇದೆ. ಇವತ್ತು ನಮ್ಮ ಮಿಡಲ್ ಕ್ಲಾಸ್ ಜನ, ಐ ಆಮ್ ಸಾರಿ ಟು ಸೇ ದಿಸ್, ಅವರು ತಮ್ಮ ಫ್ಯಾಮಿಲಿ, ತಮ್ಮ ಕಂಪೌಂಡು, ತಮ್ಮ ಇದನ್ನು ಹೆಚ್ಚು ಹತ್ತಿರ ಹೊರತಾಗಿ ಹೊರಗಿನ ಕಡೆ ನೋಡ್ತಾ ಇಲ್ಲ. ಪ್ರಜಾಪ್ರಭುತ್ವ ಅರ್ಥಪೂರ್ಣವಾಗಿರಬೇಕಾದ್ರೆ, ಪ್ರಜಾಪ್ರಭುತ್ವದ ಸಂಸ್ಥೆಗಳು ಸಶಕ್ತೀಕರಣ ಆಗಬೇಕಾದ್ರೆ, ತಮ್ಮ ಕೆಲಸವನ್ನು ಧೈರ್ಯದಿಂದ ಮಾಡಬೇಕಾದರೆ ನನ್ನ ಅಭಿಪ್ರಾಯದೊಳಗೆ ಸಿವಿಲ್ ಸೊಸೈಟಿ ಒಂದು ಭಾಳ ಮಹತ್ವದ ಪಾತ್ರ ಇದೆ. ಇದನ್ನು ನಾವು ಇತಿಹಾಸದುದ್ದಕ್ಕೂ ನೋಡಿದ್ದೇವೆ. ಅಮೇರಿಕಾದೊಳಗೆ ಏನೊಂದು ದೊಡ್ಡ ರೆವಲ್ಯೂಷನ್ ಅಂತ ಅವ್ರು ಹೇಳ್ತಾರೆ, ಅದು ಖರೆ ಇದೆ. ಬ್ರಿಟಿಷರಿಂದ ಅವರು ಸ್ವಾತಂತ್ರ್ಯ ಆಗಿದ್ದು ಖರೆ ಇದೆ. ನಾವು ಹೆಂಗೆ ಬ್ರಿಟಿಷರಿಂದ ಆದೆವು. ಹಾಗಾದರೆ ಮೊದಲನೆಯ ರೈತರ ಚಳವಳಿಯಲ್ಲಿ ಏನಾಯಿತು, ಅವ್ರನ್ನ ಯಾವ ರೀತಿ ಕೊಂದರು, ಏನು ಮಾಡಿದರು ಅನ್ನೋದನ್ನು ನೋಡಿದರೆ, ಈ ಬಡವರಿಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಶೋಷಣೆ ಆದಂಥ ಜನರನ್ನು ನಾವು ಕೇಂದ್ರವಾಗಿ ಮಾಡದಿದ್ದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರೋದಿಲ್ಲ. ಮತ್ತು ನಾನು ಎಂದೋ 70s ಒಳಗೆ ಅಮೇರಿಕಾದಲ್ಲಿರುವ ಈ ಟ್ರಿಕಲ್ ಡೌನ್ GDP ಇವೆಲ್ಲ ಏನಿದೆ ಇದರಿಂದ ಆಗೋದಿಲ್ಲ ಅನ್ನೋದು ಎಲ್ಲ ಕಲ್ತಿದ್ದೇವೆ. ಅದು ಎಲ್ಲ ಏನು ನೊಬೆಲ್ ಲಾರೆಟ್ ಸಾಕಷ್ಟು ಏನಿದ್ದಾರೆ ನೊಬೆಲ್ ಲಾರೆಟ್ಸು ಎಕನಾಮಿಕ್ಸ್ ಒಳಗೆ ಹೇಳ್ತಾರೆ, ಟ್ರಿಕಲ್ ಡೌನ್ ಎಂದೂ ಮಾಡೋದಿಲ್ಲ, ಟ್ರಿಕಲ್ ಅಪ್ ಮಾಡ್ತದೆ, ಕೆಳಗಿನಿಂದ ಮಾಡೋದು. ಈಗೇನು ಅಭಿಜಿತ್ ಸೇನ್ಗುಪ್ತಾ ಏನು ಇತ್ತೀಚೆಗೆ ಇದು ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯದೊಳಗೆ ಈಗ ಮೋದಿ ಸರ್ಕಾರಕ್ಕೆ ಏನಾದರೂ ಜನರ ಬಗ್ಗೆ ಎಳ್ಳಷ್ಟಾದರೂ ಕಾಳಜಿ ಇದರ ಅರ್ಥಿದ್ರೆ, ಅವರು ಈ ಶುಡ್ ಪುಟ್ ಮನಿ ಇನ್ ದ ಹ್ಯಾಂಡ್ಸ್ ಆಫ್ ದ ಪೋರೆಸ್ಟ್ ಅಂತ ಅವರಿಗೆ ಕೊಡಬೇಕು. ಅದು ಬಿಟ್ಟು ಈ ಎಲ್ಲ ಉದ್ಯಮದಾರಿಗೆ ಕೊಟ್ಟು ಕಾನ್ಸಂಟ್ರೇಟ್ ಮಾಡಿದರೆ ಇನ್ನು ಇಕ್ವಾಲಿಟಿ ಇದೆ. ಈಗ ನೋಡಿ, ಅದು ಏನೊಂದು ಕ್ಯಾಪಿಟಲಿಸಮ್ ಇನ್ ದ 21st century ಥಾಮಸ್ ಪಿಕೆಟಿ ಏನು ಉತ್ಕೃಷ್ಟ ಪುಸ್ತಕ ಇದೆ. ಅದು ಹೇಳ್ತದೆ, ನಾನು ನನ್ನ ಪ್ರೊಫೆಷನ್ ಮಾಡಿದ್ದು ಆಪರೇಷನ್ಸ್ ರಿಸರ್ಚ್, ಅದೇ ಟೆಕ್ನಿಕ್ಸ್ದಿಂದ ಅವರು 100 years ಡಾಟಾ ಇದು ಮಾಡಿದಾಗ ಇದು ಇನ್ಇಕ್ವಾಲಿಟಿಯನ್ನು ಜಾಸ್ತಿ ಮಾಡ್ತಾ ಇದೆ. ಈವನ್ 1942 ಮೂವ್ಮೆಂಟ್ದೊಳಗೆ ನಾವೇನು ಹೇಳಿದೆವು, ಅನ್ಎಂಪ್ಲಾಯ್ಮೆಂಟ್ ಹೋಗಬೇಕು, ಪಾವರ್ಟಿ ಹೋಗಬೇಕು, ಅನ್ಟಚಬಿಲಿಟಿ ಹೋಗಬೇಕು. ಅಷ್ಟೇ ಅಲ್ಲ, ಶ್ರೀಮಂತ ಬಡವರ ಏನೊಂದು ಅಂತರ ಇದೆ ಅದು ಕಡಿಮೆ ಆಗಬೇಕಂತ ಇವತ್ತು ಸರ್ಕಾರ ಕುಂತು ಇದನ್ನು ಮಾಡ್ತಾ ಇದೆ. ಇದು ನಮ್ಮ ಸಂವಿಧಾನಕ್ಕೆ ನೇರವಾಗಿ ಅಸಾಲ್ಟ್ ಇದೆ. ಆರ್ಟಿಕಲ್ 39 ಏನು ಹೇಳ್ತದೆ, ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ಫ್ಯೂ ಹ್ಯಾಂಡ್ಸ್ ಆಗಬಾರ್ದು, ಮೀನ್ಸ್ ಆಫ್ ಲೈವ್ಲಿಹುಡ್ ಏನದಲ್ಲ ಈ ಸಲ ಈ ಸ್ಪ್ರೆಡ್ ಔಟ್ ಆಗಿರಬೇಕಲ್ಲ, ಮ್ಯಾಕ್ಸಿಮಮ್ ಜನರದ್ದು ಮ್ಯಾಕ್ಸಿಮಮ್ ವೆಲ್ಫೇರ್ ಆಗಬೇಕಂದ್ರೆ ಅವು ಯಾವುದನ್ನು ಇವರು ಮಾಡ್ತಾ ಇಲ್ಲ. ನಾವು ಶಿವರಾಮ್ ಕಾರಂತರು ಸುಪ್ರೀಂ ಕೋರ್ಟಿಗೆ ಹೋಗೋದು 75,000 ಎಕರೆ ಅಥವಾ ತುಂಗಭದ್ರಾ ನದಿಗೆ ಸ್ಥಾನಿಕ ಕಾವಲು ಸಮಿತಿ ಮಾಡಿದ್ದು, ಇವೆಲ್ಲ ನಮ್ಮ ಪ್ರಜಾಪ್ರಭುತ್ವನ ನನ್ನ ಅರ್ಥದೊಳಗೆ ಆಳ, ವ್ಯಾಪಕ
ಮತ್ತು ಅರ್ಥಪೂರ್ಣ ಮಾಡಬೇಕು. ಯಾರ ಸಲುವಾಗಿ, ಯಾರಿಗೆ ಇದರ ಬೆನಿಫಿಟ್ಸ್ಗಳು ಹೋಗಿಲ್ಲ ಅವ್ರನ್ನ ಕೇಂದ್ರವಾಗಿರಬೇಕು. ನಿಜ. ಅದು ನೀವು ಹೇಳ್ತಾ ಇರೋದು ಭಾಳ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ, ಮೋದಿಯವರಿಗೆ ಒಂದು ಕಿಂಚಿತ್ತಾದರೂ ಇದ್ದರೆ ಒಂದು ಇಂಥದ್ದೆಲ್ಲ ಕೂಡ ಮಾಡಬೇಕು ಅಂತ. ಕರೆಕ್ಟ್, ಅದು ನಿಜ. ಆದರೆ ಈ ದೇಶದ ಪ್ರಭುತ್ವ ಅನ್ನೋದು ಏನಿದೆಯಲ್ಲ, ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಅಂತ ಏನಿದೆಯಲ್ಲ, ಅದು ಇಡೀ ಸಂವಿಧಾನದ ಹಕ್ಕುಗಳ ಏನಿದ್ವಲ್ಲ, ನಾಗರಿಕ ಹಕ್ಕುಗಳನ್ನೇ ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಏನು ಕೆಲಸ ಮಾಡಲಿಲ್ಲ. ಸಂವಿಧಾನ ಪ್ರಕಾರ ಇವತ್ತು ಆಡಳಿತ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆ ಸಂವಿಧಾನ ಪ್ರಕಾರ ಆಡಳಿತ ಇಲ್ಲದೆ ಇದ್ದಾಗ ಅವರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನೋಡ್ರಿ, ಈಗ ಈ ಕರೋನಾದಂಥ ಒಂದು ರೋಗ ಅನ್ನೋದು ಏನಿದೆಯಲ್ಲ, ಕರೋನಾ ಅಂತ ರೋಗ ನಮ್ಮಲ್ಲಿ ಒಂದು ಈ ಆರ್ಥಿಕ ವಿಷಯಗಳಿಗಾಗಿ ಒಂದು ಜಾಗತೀಕರಣ ಬಯಸಿದ್ದೀವಿ ನಾವು. ಎಲ್ಲರೂ ಕೂಡ ಜಾಗತೀಕರಣ ಆಗಲಿ ಅಂತಂದ್ರೆ ಯಾವ ಆರ್ಥಿಕ ವಿಷಯದೊಳಗೆ ಜಾಗತೀಕರಣ ಆಗಲಿ, ಲೇಬರ್ ವಿಷಯದೊಳಗೆ ಜಾಗತೀಕರಣ ಆಗಲಿ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಈ ಈ ಪ್ರಪಂಚದೊಳಗಡೆ ಜಾಗತೀಕರಣ ಆಗಿರೋದು ಸಾಂಕ್ರಾಮಿಕ ರೋಗಗಳು, ದೊಡ್ಡ ಪ್ರಮಾಣದಲ್ಲಿ ಸಾಂಕ್ರಾಮಿಕ ರೋಗಗಳು ಇಡೀ ದೇಶದ ಗಡಿಗಳನ್ನು ಮೀರಿ ಎಲ್ಲ ಕಡೆ ಹಬ್ಬಿಕೊಂಡಿರುವಂಥದ್ದು, ಎಲ್ಲ ದೇಶದ ಜನಜೀವನವನ್ನು ಕದಡಿರ್ತಕ್ಕಂಥದ್ದು ನಮ್ಮ ಕಡೆ ಇದೆ. ಇಂಥ ಈ ರೋಗಗಳ ಜಾಗತೀಕರಣದ ನಡೆಯುವಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಅದನ್ನು ಎದುರಿಸೋ ಬಗೆ ಯಾವುದು? ಒಂದು ಸೈಂಟಿಫಿಕ್ ಅಂತ ಟೆಂಪ್ರಮೆಂಟ್ ಇರಬೇಕಾಗಿದ್ದು, ಸಂಶೋಧನೆಗಳು ನಡೀಬೇಕಾಗಿದ್ದು, ಜನರ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಬೇಕಾಗಿದ್ದು. ಜನರ ಆರೋಗ್ಯದ ಬಗ್ಗೆ ಕಾಳಜಿ ಕೊಡುವಂಥ ಎಷ್ಟು ಪರ್ಸೆಂಟ್ ಇದೆ? ಜನರು ಎಜುಕೇಷನ್ಗೆ ಖರ್ಚು ಮಾಡುವಂಥದ್ದು ಎಷ್ಟಿದೆ? ಆರೋಗ್ಯದ ಬಗ್ಗೆ ಎಷ್ಟು ಖರ್ಚು ಮಾಡುವಂಥದ್ದು ಏನಿದೆ? ಎಲ್ಲಿ ಸಂಶೋಧನೆಗಳೇ ಇದ್ದಾವೆ? ಭಾರತದ ದೇಶದೊಳಗಡೆ ಸಂಶೋಧನಾಲಯಗಳೇ ಇಲ್ಲ, ಸಂಶೋಧನಾ ಸಂಸ್ಥೆಗಳೇ ಇಲ್ಲ. ಆ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸ್ಕೊಳ್ಳುವಂಥದ್ದು ಇಲ್ಲ. ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಅಧೋಗತಿಗಳಿರ್ತಕ್ಕಂಥ ಇಂಥ ಸಂದರ್ಭದೊಳಗಡೆ ಈ ಸರ್ಕಾರಗಳು ಪುನಃ ಏನನ್ನ ಪ್ರತಿನಿಧಿಸ್ಲಿಕ್ಕೆ ಹೊಂಟಿದ್ದಾವೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಎದುರುಗಡೆ ಇದೆ. ಜಾಗತೀಕರಣ ಸಂದರ್ಭದೊಳಗಡೆ ನಾವು ನಿರ್ಮಾಣ ಮಾಡಬೇಕಂತ ಸೈಂಟಿಫಿಕ್ ಅಂತ ಟೆಂಪರಮೆಂಟ್ ಹೆಂಗಿರಬೇಕು ಅಂತ ಅನಿಸ್ತದೆ. ನೆಹರು ಇದ್ದ ಕಾಲದೊಳಗಡೆ ಒಂದು ಅಲ್ಪ ಪ್ರಮಾಣದಲ್ಲಿ ಸೈಂಟಿಫಿಕ್ ಟೆಂಪರಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೆಲಸ ಮಾಡಿದರು. ಆನಂತರ ಸುಮಾರು ವರ್ಷಗಳಿಂದ ಯಾವುದೇ ಪಕ್ಷ ಬರಲಿ, ಯಾವುದೇ ಇರಲಿ, ಈ ಥರದ ವೈಜ್ಞಾನಿಕವಾದಂಥ ಸಂಶೋಧನಾತ್ಮಕವಾದಂಥ ಯಾವುದೇ ಕಾರ್ಯಕ್ರಮಗಳೇ ಆದ್ಯತೆಗಳನ್ನು ಕೂಡ ಕೊಡಲಾರಂಥ ಒಂದು ವಾಸ್ತವ ಸ್ಥಿತಿ ಎದುರುಗಡೆ ಇದೆ. ಈ ಥರದ ಒಂದು ರೋಗ ರುಜಿನಗಳಿಂದ ವ್ಯಾಪಕವಾಗಿ ಹರಡುವಂಥ ಸಂದರ್ಭದೊಳಗಡೆ ಈ ಸರ್ಕಾರನ ಎದುರಿಸೋ ಬಗೆ ಯಾವುದು ಮತ್ತು ಆ ಸರ್ಕಾರದ ಬಗ್ಗೆ ಈಗ ಗಮನ ಹರಿಸುವಂಥ ಬಗೆ ಯಾವುದು? ಇಲ್ಲ, ಇದನ್ನು ತಾವೇನು ಹೇಳ್ತಾ ಇದ್ದಿರಲ್ಲ, ಈಗ ನೋಡ್ರಿ, ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಅಂತ. ಇದು ಎಮರ್ಜೆನ್ಸಿ ಒಳಗೆ ಜಯಪ್ರಕಾಶ್ ನಾರಾಯಣ ಬಹಳ ಗಂಭೀರವಾಗಿ ಇದು ಮಾಡಿದರು. ಜನರಿಗೆ ಬೇಕಾದದ್ದು ಆಹಾರ ಮಾತ್ರ ಅಂತ ಇಂದಿರಾ ಗಾಂಧಿ ಅಂದಾಗ ಅವರು ನೋಡಿ, ಒಂದು ಸಮಾಜ, ಒಂದು ದೇಶ, ಒಂದು ಇದು ಅಂದರೆ ಅಲ್ಲಿ ಜನರು, ಅವರಿಗೆ ಸಮಗ್ರವಾದ ಅರ್ಥಪೂರ್ಣ ಜೀವನ ಬೇಕು ಹೊರತಾಗಿ ಕೇವಲ ಆರ್ಥಿಕ ಇದು ಅನ್ನೋದು ಇರೋದಿಲ್ಲ. ನೀವು ಹೇಳೋದು ನಾನು ಹೇಳೋದು ಏನಿದಲ್ಲ, ನನ್ನ ಅಭಿಪ್ರಾಯದೊಳಗೆ ಒಂದಕ್ಕೆ ಪೂರಕವಾಗಿವೆ. ವ್ಯಾಪಕ ಡೆಮಾಕ್ರೆಟಿಕ್ ಒಂದು ಫ್ರೇಮ್ವರ್ಕ್ ಏನಿದೆ ಅದರೊಳಗೆ ಬದಲಾವಣೆ ತರಬೇಕು, ಪ್ರಜಾಪ್ರಭುತ್ವದ ಅಂಶಗಳನ್ನು ಉಳಿಸಿಕೊಳ್ಳಬೇಕು, ಅದು ಒಂದು ಅರ್ಥಪೂರ್ಣ ಅಭಿವೃದ್ಧಿಗೆ ಹಾದಿ ಆಗ್ತಂತ ತಾವು ಹೇಳ್ತಾ ಇದ್ದೀರಿ. ಇವತ್ತಿನವರೆಗೆ ನಾವು ನೋಡಿದ್ದು ರಾಜಕೀಯ ಪಕ್ಷಗಳು ಕೂಡಿ ಮಾಡಿದ್ದು. ಇವತ್ತಾದರೂ ಅವರು ಮಾಡಲಿ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಡೆಫಿನೆಟ್ಲಿ ಸ್ಥಾನ ಇದೆ, ಅದನ್ನು ಮಾಡಬೇಕು. ಮತ್ತು ನೀವು ಹೇಳಿದಾಗೆ ಕೆಲವು ಜನ ಅದೇ ಅಂತ ವಿಶ್ವಾಸ ಇದ್ದರೆ ಅವರು ಕೂಡ ಅವ್ರ ಜೊತೆ ಕೆಲಸ ಮಾಡಲಿ. ಆದರೆ ಎಲ್ಲಿ ವೀಕ್ ಆಗ್ತಾ ಇದ್ದೇವೆ ಅಂದರೆ, ಎಲ್ಲಿಯವರೆಗೆ ನಾವು ಏನಂತಾರೆ ನಾಗರಿಕ ಸಮಾಜ ಸಂಘಟನೆ ಆಗೋದಿಲ್ಲ, ಬಹಳ ಗದ್ದಲ. ನೀವು ಹೇಳ್ತೀರಿ ಈಗ ಮೋದಿ ಇಷ್ಟಿದ್ದಾನೆ, ಆಮೇಲೆ ಅಮಿತ್ ಶಾ, ಅವರು ಮುಖ ನೋಡಿದರೆ ಅವು ಎಷ್ಟು ಕುಗ್ಗಿ ಏನಾಗಿದೆ ನೋಡ್ರಿ. ಒಂದು ಅದೇನಂತಾರಲ್ಲ, ಶಾಹೀನ್ ಬಾಗ್ ಕಿ ಶಾನ್ದಾರ್ ಅವರತೆ ಅಂತಾರೆ, ರವೀಶ್ ಕುಮಾರ ಮಾಡಿದ ಉತ್ಕೃಷ್ಟ ಒಂದು ಇದನ್ನು ಅವರು ಟಚ್ ಮಾಡೋದಾಗಲಿಲ್ಲ. ಅಂದರೆ ಅಹಿಂಸಾತ್ಮಕ ಏನೊಂದು ನಾಗರಿಕ ಸಮಾಜದ ಜನ ಇದು ಮಾಡಿದಾಗ, ಅದು ವಿಶೇಷವಾಗಿ ಮಹಿಳೆಯರು ಮಾಡಿದ್ದು ಭಾಳ ಗಂಭೀರವಾಗಿತ್ತು. ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಕರ್ನಾಟಕದಲ್ಲಿ ರಾಯಚೂರದೊಳಗೆ 25,000 ಜನ ಬಂದರು, ದಾವಣಗೆರೆಯೊಳಗೆ ಬಂದರು. ಅವಾಗ ಏನು ಹೇಳ್ತಿತ್ತು, ಮೊದಲು ಏನೊಂದು ನಮ್ಮ ಇವ ಇದ್ದ ಯಾರು ಜಿನ್ನಾ, ಅದನ್ನೊಂದು ಧರ್ಮದ ಆಧಾರದ ಮೇಲೆ ಹಿಂಸೆ ಡೈರೆಕ್ಟ್ ಆ್ಯಕ್ಷನ್ ಮಾಡ್ಕೊಂಡು ಏನು ಮಾಡ್ದ. ಈಗ ಅದೇ ಮುಸ್ಲಿಂ ಸಮುದಾಯ ಇವತ್ತು ಬಂದು ಇಷ್ಟೊಂದು ವ್ಯಾಪಕವಾಗಿ ಮಾಡುವಾಗ, ಅದೇ ಮೌಲ್ಯಗಳೊಳಗೆ, ಅದೇ ಸಂವಿಧಾನದ ಪ್ರಿಯಾಂಬಲ್ಲು, ಅದೇ ಸ್ವಾತಂತ್ರ್ಯದ ಬಗ್ಗೆ ಆಸಕ್ತಿ ಇರೋರು ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು. ಅಷ್ಟೇ ಅಲ್ಲ, ಹೆಚ್ಚಿನ ಇದರೊಳಗೆ ಮಾಡಬೇಕು. ಅದನ್ನು ನಾವು ಮಾಡೇವು, ಹಲವಾರು ಜನ ಅದನ್ನು ನಾವು ಮಾಡಲೇಬೇಕು. ಯಾಕೆಂದರೆ ಯಾವುದೇ ಒಂದು ಭಾಗಕ್ಕೆ ಅವರು ಅನ್ಯಾಯ ಮಾಡಿದರೆ ಉಳಿದವರ ನ್ಯಾಯಕ್ಕೂ ಕೂಡ ಅದರಿಂದ ತೊಂದರೆ ಆಗ್ತದೆ. ಮತ್ತು ಭಾರತೃತ್ವ ಅಂದ್ರೇನು, ನಾವೆಲ್ಲರೂ ಒಂದೇ. ನೀವು ಹೇಳಿದ ಹಾಗೆ ನೆಹರು ಎನ್ನುವ ಒಂದೇನು ಸ್ವತಂತ್ರ
ಆಂದೋಲನದ ಇಮಿಡಿಯೇಟ್ ಇದರೊಳಗೆ ಆದರ್ಶಗಳಿದ್ದು ಒಂದು ಇದು ಇತ್ತು. ಇವತ್ತು ಇವರು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತಾರೆ ಏನು ನೋಡಿದರೆ ನನಗನ್ನಿಸ್ತದೆ, ಕ್ಷಮಿಸಬೇಕು ನಾನು ಈ ಶಬ್ದ ಬಳಸಬಾರ್ದು, ಆದರೆ ಬಳಸಲೇಬೇಕು ಅನ್ನಿಸ್ತದೆ ನನಗೆ. ಯಾಕೆಂದರೆ ಯಾವ ಸರ್ಕಾರ ಭಿನ್ನಾಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ದ ಹಾಗೆ ಒಂದು ಸೇಫ್ಟಿ ವಾಲ್ ಅಂತಲೂ ಕೂಡ ಹೇಳಿದ್ದಾರೆ ವಿಚಾರಗಳನ್ನು ಮಾಡಲಿಕ್ಕೆ, ಅಲ್ಲಿಂದ ಮೊದಲು ಮಾಡಿಕೊಂಡು ಇಂಟೆಲೆಕ್ಚುವಲ್ಸ್ ಏನಿದಾರಲ್ಲ, ನಾನು ಹೇಳೋದು ದೊಡ್ಡ ಪಗಾರ ತೊಗೊಂಡು ಮನೆಯೊಳಗೆ ಆರಾಮ್ ಕುಂತು ಮಾತಾಡೋದು ಬರೆಯುವಷ್ಟು ಇಂಟೆಲೆಕ್ಚುವಲ್ಸ್ ಅಲ್ಲ. ತಮ್ಮ ಜೀವನದೊಳಗೆ ಆ ಸಾಮಾಜಿಕ ನ್ಯಾಯಕ್ಕೆ, ಆ ಸ್ವಾತಂತ್ರ್ಯಕ್ಕೆ ಎದ್ದು ನಿಂತು ಸ್ಪಷ್ಟವಾಗಿ ಏನು ಮಾಡ್ತಾರೆ. ನೀವು ಉದಾಹರಣೆ ನೋಡಿರ, ಆನಂದ ತೇಳ್ತುಂಬಡೆ ಅವರು ನೋಡಿರಿ, ನವಲಾಖ ಅವರು ನೋಡಿರಿ, ಇನ್ನೂ ಹಲವಾರು ಜನರನ್ನ ನಾವು ನೋಡೇವು. ಅಂಥವರು ನಮ್ಮ ದೇಶದ ನಿಜವಾದ ಅಸೆಟ್ಸ್. ಅವರೇನೊಂದು ಡೆಪ್ತು, ಆಳ, ಅವರೇನೊಂದು ಪರಿಪಕ್ವತೆಯನ್ನು ತರ್ತಾರೆ. ಅದರಿಂದ ಮಾತ್ರ ಪ್ರಜಾಪ್ರಭುತ್ವ ಸಶಕ್ತೀಕರಣ ಆಗ್ತದೆ. ಇವರೇನು ಶಾಲೋ ವಾಟರ್ಸ್ ಒಳಗೆ ಈ ದಂಡಿಯೊಳಗೆ ಈಶಾಡೋ ಮಂದಿ ಏನಿದಾರಲ್ಲ, ಇವ್ರಿಗೆ ಯಾವುದು ಆಳ ಬೇಕಾಗಿಲ್ಲ, ಇವ್ರದ್ದು ಯಾವುದೋ ವಿಚಾರ ಬೇಕಾಗಿಲ್ಲ. ಇದರಿಂದ ಡೆಮಾಕ್ರಸಿ ಕುಗ್ಗುತ್ತದೆ, ಬಹಳ ವೀಕ್ ಆಗ್ತದೆ. ಇದರೊಳಗೆ ನಾನು ಸಮಗ್ರವಾಗಿ ತಮ್ಮ ಜೊತೆಗೆ ಹೋಗ್ತೀನಿ. ಹಾಗಂದ ಮಾತ್ರಕ್ಕೆ ಸ್ವತಂತ್ರ ಡೆಮಾಕ್ರಸಿದ ಒಂದು ಬ್ಯೂಟಿ ಏನಿದೆ ಅಂದರೆ, ನಾವು ಬೇರೆ ಬೇರೆ ಕ್ಷೇತ್ರಗಳಿಂದ ನಮ್ಮ ಜೀವನದ ಒಂದು ಅನುಭವದಿಂದ ನಮ್ಮ ಇದರಿಂದ ಪ್ರೇರಿತರಾಗಿ ಏನು ಮಾಡ್ತೇವೆ, ಅವೆಲ್ಲವೂ ಒಂದಿಲ್ಲ ಒಂದು ಇದರೊಳಗೆ ಕೂಡಿಕೊಂಡು ಓವರಾಲ್ ಒಂದೇನು ಪ್ರಜಾಪ್ರಭುತ್ವ ಸಶಕ್ತೀಕರಣ ಇದೆಯಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅಂತ ನನಗೆ ವಿಶ್ವಾಸ ಇದೆ. ಈಗ ಗಾಂಧೀಜಿ ಅಂತವರು, ಜಯಪ್ರಕಾಶ್ ನಾರಾಯಣ್ ಅವರು ಯಾವ MLA ಆಗಲಿಲ್ಲ, MP ಆಗಲಿಲ್ಲ, ರಾಷ್ಟ್ರಾಧ್ಯಕ್ಷ, ಅವರೆಲ್ಲರೂ ಸಾಧ್ಯತೆ ಇತ್ತು. ಅವರು ಹೆಂಗೆ ಅಧಿಕಾರದ ಇದು ಇರಲಾರ್ದೆ ಕೆಲವರು ಮಾಡ್ತಾರೆ ನಾಗರಿಕ ಸಮಾಜಕ್ಕೆ, ಇನ್ನು ಕೆಲವರು ಅದನ್ನು ಮಾಡ್ತಾರೆ. ಅಲ್ಲಿ ಮಾಡುವಾಗ ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅನ್ನೋದನ್ನು ನಾವು ಹಗಲೆಲ್ಲ ನೋಡ್ತೇವೆ. ಅದನ್ನು ಮಾಡಬೇಕು. ಮತ್ತು ಈ ದೇಶದೊಳಗೆ ಈ CAA ವಿರುದ್ಧ ಏನಾಗಿದೆ, ಇದು NRC ಬಗ್ಗೆ ಏನು ನಡೆದಿದೆ, NPA ಬಗ್ಗೆ ನನ್ನ ಅಭಿಪ್ರಾಯದೊಳಗೆ ಇದೊಂದು ಅತಿ ಮಹತ್ವದ ನಾಗರಿಕ ಸಮಾಜದ ಶಕ್ತಿಯುತ ಒಂದು ಪ್ರತಿಕ್ರಿಯೆ ಇದೆ. ಯಾವುದೇ ಪ್ರಸಂಗದೊಳಗೆ ನಾವು ಇವನ್ನ ವೀಕ್ ಆಗಲಿಕ್ಕೆ ಬಿಡಬಾರ್ದು. ಅವ್ರ ಜೊತೆಗೆ ನಿಲ್ಲುವುದಷ್ಟೇ ಅಲ್ಲ, ಅವರ ಆದರ್ಶಗಳು ನಮ್ಮ ಆದರ್ಶಗಳು, ಅವ್ರ ಜೀವನ ನಮ್ಮ ಜೀವನ, ಅವರು ನಮ್ಮ ಭಾತೃತ್ವ ಏನಿದೆ ಅಲ್ಲ ಈಸ್ ಅಟ್ ಸ್ಟೇಕ್. ಅದರ ಸಲುವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಈ ಪ್ರಕಾರ ಪರಿಸರದ ಸಂರಕ್ಷಣೆಗಾಗಿ ಮಾಡೋರು, ರೈಟ್ ಟು ಇನ್ಫಾರ್ಮೇಷನ್ ಮಾಡೋರು, ಮತ್ತು ತೇಳ್ತುಂಬಡೆ ಅಂಥವರು ವಾಕ್ ಸ್ವಾತಂತ್ರ್ಯ, ತಾವು ಏನೊಂದು ಅಧಿಕಾರದಲ್ಲಿ ಇರೋರಿಗೆ ಕನ್ನಡಿ ಹಿಡಿದು ಏನು ಮಾಡಬಾರ್ದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೊಂದು ಏನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಜೀವಾಳಿದೆ. ಇದನ್ನು ನಾವು ರಕ್ಷಣೆ ಮಾಡಲೇಬೇಕು. ನಿಜ, ಅದು ಇಟ್ಕೊಂಡು ಅದೆಲ್ಲ ಹೇಳಿದ್ರಲ್ಲ, ಬೇರೆ ಬೇರೆ ಎಲ್ಲ ಮಗ್ಗಲುಗಳನ್ನು ಏನು ಹೋರಾಟಗಳು ನಡೀತಾ ಇದ್ದಾವೆ ಅವೆಲ್ಲೂ ಕೂಡ ಒಂದು ಕಡೆ ಬರಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ನೀವು ಹೇಳಿದ್ರಿ NRC ಮತ್ತು NPR ವಿರುದ್ಧ ಏನು ಹೋರಾಟ ನಡೀತಾ ಇದೆ, ಅದ್ರ ಜೊತೆಗೆ ನಾವು ಹೋಗಬೇಕು ಅನ್ನುವಂಥದ್ದು ಸರಿಯಾದದ್ದೇ. ನಾವು ಇನ್ನೊಂದು ಅಂಶವನ್ನು ನೀವು ಆಗಲೇ ಗಮನಕ್ಕೆ ತಂದ್ರಿ, ಅದು ಏನು ಅಂತಂದು ತುಂಬ ಅಪಾಯಕಾರಿಯಾದದ್ದು. ಏನು ಇವತ್ತು ಸಾಂಸ್ಥಿಕವಾದಂಥ ಈ ತುರ್ತು ಪರಿಸ್ಥಿತಿ ಕಾರಣ ಆಗಿರ್ತಕ್ಕಂಥ ಸಂಸ್ಥೆಗಳೇನಿದಾವು ಅವು ಮಾತಿಗೂ ಸ್ವದೇಶದ ಪ್ರೇಮದ ಬಗ್ಗೆ ಮಾತಾಡ್ತವೆ, ಸ್ವದೇಶದ ಬಗ್ಗೆ ಮಾತಾಡ್ತವೆ. ಆದರೆ ಮಾಡೋ ಕೆಲಸ ಏನಪ್ಪ ಅಂತಂದರೆ ಈ ದೇಶವನ್ನು ಮಾರಾಟ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ಕೂಡ ವ್ಯವಸ್ಥಿತವಾಗಿ ದೇಶವನ್ನು ಮಾರಾಟಕ್ಕೆ ಹಚ್ಚಿದ್ದಾರೆ ಅವರು. ಈಗ ನೀವು ಆಗಲೇ ಹೇಳಿದ್ರಿ ಏನು ಅಂತಂದರೆ, ದೇವರಾಜ್ ಅರಸ್ ಅವರು ಭೂ ಸುಧಾರಣಾ ಕಾಯ್ದೆ ತಂದರು, ಲ್ಯಾಂಡ್ ಸೀಲಿಂಗ್ ಆ್ಯಕ್ಟನ್ನು ಮಾಡಿದ್ರು, ಇದನ್ನೆಲ್ಲ ಕೂಡ ಹೇಳಿದ್ರು. ಅದು ಭಾಳ ಜನರಿಗೆ ಭೂಮಿ ಹಂಚಿಕೆ ಆಗಬೇಕು ಅಂದರೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಮತ್ತು ಕೃಷಿ ಮಾಡೋರಿಗೆ ಕೃಷಿ ಭೂಮಿ ಇರಬೇಕು ಅನ್ನುವಂಥದ್ದು. ಇವತ್ತು ನಾವು ಭಾಳ ಸರಳವಾಗಿ 1947 ಒಳಗಡೆ ಬ್ರಿಟಿಷರನ್ನು ಹೊಡೆದೋಡಿಸ್ಲಿಕ್ಕೆ, ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಹೊಡೆದೋಡಿಸ್ಲಿಕ್ಕೆ ಕಾರಣ ಏನು ಅಂತಂದರೆ, ಅವರು ಈ ಭೂಮಿಯ ಮೇಲೆ ಹಕ್ಕನ್ನು ಸಾಧಿಸಿರಲಿಲ್ಲ. ಭೂಮಿ ಮೇಲೆ ಹಕ್ಕನ್ನು ಸಾಧಿಸಿರಲಿಲ್ಲ ಅವರು. ಭೂಮಿ ಮೇಲೆ ಹಕ್ಕು ಸಾಧಿಸದೇ ಇರೋದ್ರೆ ನಾವು ಸರಳವಾಗಿ ಹೊಡೆದೋಡಿಸ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಈ ಸ್ವಾತಂತ್ರ್ಯ ನಂತರ ಬಂದಿರ್ತಂಥ ಸಾವಿರಾರು MNCಗಳೇನಿದಾವಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿಗಳೇನಿದಾವಲ್ಲ, ಅವು ಭೂಮಿ ಮೇಲೆ ಹಕ್ಕನ್ನು ಸಾಧಿಸ್ಲಿಕ್ಕೆ ಹತ್ತಿದ್ದಾವೆ. ಈಗ ಈ ಬಂದಿರುವಂಥ ಈ ಕಾಯ್ದೆ ಏನಿದೆಯಲ್ಲ, ಈ ಭೂ ಸುಧಾರಣಾ ಕಾಯ್ದೆ ತಂದಿರುವಂಥ ತಿದ್ದುಪಡಿ ಏನಿದೆಯಲ್ಲ, ಏನು ಸೀಲಿಂಗ್ ತೆಗೆದು ಹಾಕ್ತಕ್ಕಂಥ ಪ್ರಯತ್ನ ಏನಿದೆಯಲ್ಲ, ಇಲ್ಲಿ ವ್ಯವಸ್ಥಿತವಾಗಿ ಈ ಭೂಮಿ ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಅದನ್ನು ನಡೀತಾ ಇರೋದು. ನಾವೆಲ್ಲ SEZಗಳನ್ನು ಕೇಳಿದ್ದೀವಿ. ಇದು SEZಗೆ ಬದಲಾಗಿ SAZಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ. ಅದು SAZಗಳನ್ನು ಈ ಥರದ್ದು ಭೂಮಿಯ ಮೇಲೆ ಹಕ್ಕುಗಳನ್ನು ಸಾಧಿಸಿದರೆ ಭಾಳ ಅದ್ರ ವಿರುದ್ಧ ಭಾಳ ದೊಡ್ಡದಂಥ ಹೋರಾಟ ನಡೆದರೂ ಕೂಡ ಭಾಳ ಕಷ್ಟದ ದಾರಿ ಅದು ತೆಗೆದುಕೊಂಡು.
ಆದರೆ ರೈತರಿಗೆ ಇವತ್ತೊಂದು ಇಡೀ ಅಗ್ರಿಕಲ್ಚರ್ ಒಂದು ನಮಗೆಲ್ಲ ಗೊತ್ತಿದೆ. ಮನ್ಸೂನ್ನೆಲ್ಲ ಒಂದು ಜೂಜಾಟ ಅಂತ ನಾವು ಕರಿತೀವಿ ಅದನ್ನು, ಅಥವಾ ಈ ಥರದ್ದು ಏನು, ಅದನ್ನು ಯಾವಾಗಲೂ ಅತಂತ್ರವಾಗಿ ಇರ್ತಕ್ಕಂಥ ಕೆಲಸ ಇಲ್ಲಿರುವಂಥ ಬಂಡವಾಳಶಾಹಿ ನೋಡ್ಕೊತೋದು, ಬಂಡವಾಳಶಾಹಿ ಪ್ರಭುತ್ವ ನೋಡ್ಕೊಂಡು. ಅಗ್ರಿಕಲ್ಚರ್ ಯಾವುದು ಸಶಕ್ತ ಆಗಬಾರ್ದು, ಅದು ಯಾವಾಗಲೂ ಕೂಡ ಅತಂತ್ರವಾಗಿಯೇ ಇರಬೇಕು ಅಂತ. ಈ ಅತಂತ್ರದ ಫಲ ಏನು ಅಂತಂದ್ರೆ ರೈತರು ನಿರಾಶೆಗೊಳ್ಳುವಂಥದ್ದು, ಅಗ್ರಿಕಲ್ಚರಿಂದ ನಾವು ಬದುಕಲಿಕ್ಕೆ ಆಗಲಾರಂಥ ವಾತಾವರಣ ಆಯ್ತಪ್ಪ ಅಂತ ಅಂದ್ಕೊಂಡಿರುವಂಥದ್ದು. ಈ ಥರದೊಂದು ನಿರಾಶಾದಾಯಕವಾದಂಥ ಹತಾಶವಾದಂಥ ವಾತಾವರಣದೊಳಗಡೆ ಇಂಥ ಕಾಯ್ದೆ ತಂದಿರೋದ್ರಿಂದ ಸಹಜವಾಗಿಯೇ ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ಭೂಮಿಯನ್ನು ಖರೀದಿಸ್ತಕ್ಕಂಥ ಪ್ರಯತ್ನನ ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಮಾಡ್ತವೆ. ಭೂಮಿ ಮೇಲೆ ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದ್ರ ವಿರುದ್ಧ ಹೆಂಗೆ ಒಂದು ಹೋರಾಟವನ್ನು ಕಟ್ಟಬೇಕು ಅನ್ನೋಂಥದ್ದು ಒಂದು ವಿಚಾರ ನಿಮ್ಮ ಎದುರುಗಡೆ. ಆಮೇಲೆ ಎರಡನೇದಾಗಿ ಒಟ್ಟು ಈ ತುರ್ತು ಪರಿಸ್ಥಿತಿ ಏನು ಅಘೋಷಿತ ತುರ್ತು ಪರಿಸ್ಥಿತಿ ಈ ದೇಶದೊಳಗಡೆ ಕಾಣ್ತಾ ಇದ್ದೀವಿ, ಇದನ್ನು ಎದುರಿಸೋದಕ್ಕೆ ಮಾಡುವಂಥ ಹೋರಾಟದ ಬಗ್ಗೆ ನಿಮ್ಮ ಕನಸುಗಾರಿಕೆ ಏನು ಅನ್ನೋದನ್ನು ಸ್ವಲ್ಪ. ಸೊ ಈಗ ಒಂದು ಉದಾಹರಣೆ ತಗೊಳ್ಳಿ, ತಾವು ಭೂಮಿಯ ಬಗ್ಗೆ ಹೇಳಿದರೆ, ನನ್ನ ಸ್ಪಷ್ಟ ಅಭಿಪ್ರಾಯದೊಳಗೆ ಇವೇನು ನೈಸರ್ಗಿಕ ಸಂಪನ್ಮೂಲಗಳೇನಿವೆ, ಅದು ನೀರು, ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಛತ್ತೀಸ್ಗಢದಲ್ಲಿ ಒಂದು ಸ್ಟ್ರೆಚ್ ಏನಿದೆ ರಿವರದ್ದು, ನದಿದು, ಅದನ್ನು ಪ್ರೈವೇಟೈಸ್ ಮಾಡಿಬಿಟ್ರು. ಅಲ್ಲಿ ಮೀನುಗಾರರಿಗೆ ಮೀನು ಹಿಡಿಲಿಕ್ಕೆ ಸುದಕ್ಕೆ ಕೊಡೋಂಗಿಲ್ಲ. ಸೊ ಈಗ ಭೂಮಿನೂ ಹಾಗೆ ಇದೆ. ಆಮೇಲೆ ಈ ಅರಣ್ಯ ನಾಶ ಎಷ್ಟು ಗಂಭೀರವಾಗಿ ಆಗ್ತಾ ಇದೆ. ಈಗ ನೋಡ್ರಿ, ಇಲ್ಲಿ ಎಲ್ಲರೂ ಇವತ್ತೇನು ಮಿನಿಸ್ಟರ್ಗಳು ಅದಾರ, ಯಾವುದೇ ಪಕ್ಷ ಇರಲಿ ಏನೇ ಇರಲಿ, ಅವರು ಈ ಹುಬ್ಬಳ್ಳಿ ಅಂಕೋಲ ಎಷ್ಟು ಅಭೂತಪೂರ್ವ ಇಡೀ ಜಗತ್ತಿನೊಳಗೆ 7-8 ಇಕಲಾಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಏನಂತಾರೆ ಪಶ್ಚಿಮ ಘಟ್ಟ, ಅದನ್ನೇ ಹಾಳು ಮಾಡೋ ಪ್ರಕ್ರಿಯೆಯೊಳಗೆ ಹೋಗ್ತಾ ಇದ್ದಾರೆ. ಆಮೇಲೆ ಖನಿಜ ಸಂಪತ್ತು ಯಾವ ರೀತಿ ಲೂಟಿ ಮಾಡಿದ್ರು ಬಳ್ಳಾರಿ ಒಳಗೆ. ನನ್ನ ಅಭಿಪ್ರಾಯದೊಳಗೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಶುರು ಮಾಡಿಕೊಂಡು, ಇಲ್ಲೇ ಹುಬ್ಬಳ್ಳಿಯವರೇ ಅಲ್ಲಿ ಮಿನಿಸ್ಟರ್ ಇದ್ದಾರೆ ಮೈನಸಕ್ಕೆ, ಇವರು ಮಾಡಿಕೊಂಡು ಇವತ್ತು ಕಲ್ಲಿದ್ದಲೇ ಹರಾಜಿನಿಂದ ಅಂಥ ಒಂದು ಪ್ರಕ್ರಿಯೆಗೆ ನಾಂದಿ ಹಾಕ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ನಮ್ಮ ನೈಸರ್ಗಿಕ ಒಂದೇನು ಸಂಪನ್ಮೂಲಗಳಿವೆ, ನಮ್ಮ ಜನರ ಒಂದು ಕಾಯಕವೇ ಕೈಲಾಸ, ಒಂದು ಶ್ರಮ ಜೀವನ ಏನಿದೆ, ಇದನ್ನು ನಾವು ಮಹತ್ವ ಕೊಟ್ಟು ಅವರಿಗೆ ಒಂದು ಅರ್ಥಪೂರ್ಣ ಜೀವನದ ವ್ಯವಸ್ಥೆಯನ್ನು ಮಾಡದಿದ್ದರೆ ನನ್ನ ಅಭಿಪ್ರಾಯದೊಳಗೆ ಅದು ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಮಾಡಬಾರ್ದು ಕೆಲಸ. ಬಟ್ ಒಂದು ನಾವೇನು ನೆನಪಿಡಬೇಕಂದ್ರೆ, ಈ ದೇಶವನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಶುರು ಮಾಡಿದವರು ಕಾಂಗ್ರೆಸ್ದವರು 1991. ಇದನ್ನು ನೀವು ದಯವಿಟ್ಟು ಅಂಡರ್ಮೈನ್ ಮಾಡಬೇಡ್ರಿ. ಯಾಕಂದರೆ ಅವರು ಏನೇನು ಮಾಡಿದ್ದಾರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೆಹರು ಟೈಮ್ದೊಳಗೆ ಮಾತಾಡ್ತಾ ಇಲ್ಲ ನಾನು. ಈವನ್ ಇಂದಿರಾ ಗಾಂಧಿಯವರು ಕೂಡ ಬಾಂಗ್ಲಾದೇಶ್ ಲಿಬರೇಷನ್ ವಗೇರೆ ಒಳ್ಳೇದು ಮಾಡಿದರು. ಆದರೆ ಬಹಳಷ್ಟು ಕೆಲಸ ಇನ್ಕ್ಲೂಡಿಂಗ್ ಈ ಕ್ಯಾಂಪೇನ್ ಕಾಂಟ್ರಿಬ್ಯೂಷನ್ಸು, ಕರಪ್ಷನ್, ಇವತ್ತು ನೋಡಿ ಬಿ ಜೆ ಪಿಯವರು ಲಂಗು ಲಗಾಮು ನಾಚಿಕೆ ಇರಲಾರ್ದೆ ಏನು ಮಾಡ್ತಾ ಇದ್ದಾರೆ, ಇವನ್ನ ಏನೋ ಶೇರ್ಸನ್ನು ಇದು ಮಾಡಿ ಮಾಡ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಏನೂ ಮಾಡ್ತಾ ಇಲ್ಲ. ನನ್ನ ಅಭಿಪ್ರಾಯದೊಳಗೆ ಇವತ್ತೇನು ಪ್ರಕ್ರಿಯೆಗಳು ನಡೀತಾ ಇವೆ, ಮೊದಲೇನು ನಮ್ಮ ಸಾಮಾಜಿಕ ವಾತಾವರಣ ಕಲುಷಿತ ಮಾಡುವಂಥವು ನಡೀತಿದ್ರು, ಅವತ್ತು 20-40 ಪಟ್ಟು ನಡೀತಾ ಇದೆ. ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಮೋರ್ ದೆನ್ ಎವರ್ ಬಿಫೋರ್ ಅಂತಾರಲ್ಲ, ನಾವು ಜಾಗೃತರಾಗಬೇಕಾಗಿದೆ. ಮತ್ತು ಈ ಕೃಷಿ ಬಗ್ಗೆ ಏನಿದೆ ಅಲ್ಲ, ನೀವೇನು ಹೇಳಿದ್ರಿ, ಇದರ ಬಗ್ಗೆ ನಾನು ಸುಮಾರು 1.5 ದಶಕವನ್ನು ಕಳೆದಿದ್ದೇನೆ. ದೂರದ ನಮ್ಮ ಪ್ರಶಾಂತ್ ಭೂಷಣ್ ಅವರದೊಂದು ಇನ್ಸ್ಟಿಟ್ಯೂಟ್ ಫಾರ್ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಪಾಲಿಟಿಕ್ಸ್ ಅಂತ ಒಂದು ಮಾಡಿದ್ದಾರೆ, ಎಲ್ಲಿ ಹಿಮಾಚಲ್ ಪ್ರದೇಶದೊಳಗೆ. ಅಲ್ಲಿ ಹೋಗಿ ನಾವು ದೇಶದ ಎಲ್ಲ ಜನರು ಕೂಡಿ ಮಾತಾಡಿದೆವು. ಈ ಅಗ್ರೇರಿಯನ್ ಕ್ರೈಸಿಸ್ ಏನು ಕೃಷಿ ಸಂಕಟ ಅಂತೇವೆ, ಇದಕ್ಕೆ ಸಮಗ್ರವಾಗಿ ಉತ್ತರಗಳಿವೆ. ಇಲ್ಲೇ ನಾವು ಕೇರಳದೊಳಗೆ ಲ್ಯಾಂಡ್ ರಿಫಾರ್ಮ್ಸನ್ನು ಯಾವ ರೀತಿ ಮಾಡಿದ್ದಾರೆ, ಕುಟುಂಬಶ್ರೀ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಏನು ಸಮಗ್ರವಾದ ಭೂಮಿ ಇವತ್ತೇನು ನಮ್ಮ ಮಾರ್ಜಿನಲ್ಲು ಸ್ಮಾಲ್ ಫಾರ್ಮರ್ಸರ ಕಡೆಗೆ ಇದೆ. ಇದನ್ನು ನಾವು ಏನಂತಾರೆ ಕೋಆಪರೇಟಿವ್ ಫಾರ್ಮಿಂಗ್ ಅಂತ, ಸ್ಟೇಟ್ ಫಾರ್ಮಿಂಗ್ ಅಲ್ಲ, ಓನರ್ಶಿಪ್ ಅವ್ರದ್ದೇ ಇರಲಿ, ಅವರಿಗೆ ಅದಕ್ಕೆ ಬೇಕಾಗುವಂಥ ಇನ್ಪುಟ್ಸ್ ಏನಿದೆ ಇದನ್ನಿದೆ ಕೋಆಪರೇಟಿವ್ಸನ್ನು ಬೆಳೆಸಿ. ಈಗ ನೋಡಿ, ನಿಮ್ಮ ಬೀಜ ಇದೆ, ನಿಮ್ಮ ಗೊಬ್ಬರ ಇದೆ, ನಿಮ್ಮ ಕೃಷಿ ನಾಟಕ ಇದೆ, ಇವತ್ತು ಯಾಕೆ ಕಾರ್ಪೊರೇಷನ್ಗಳಿಗೆ ಹೋಗಬೇಕು? ನೀವು ಏನೊಂದು ನೆನಪಾರಬಾರ್ದಂದರೆ, ಈಸ್ಟ್ ಇಂಡಿಯಾ ಕಂಪನಿ ನೀವು 2-3 ಸಲ ಮೆನ್ಷನ್ ಮಾಡಿದ್ರಿ, ಇವೆಲ್ಲ ಇವತ್ತಿನ ಕಾರ್ಪೊರೇಷನ್ಗಳು ಅದರ ಪ್ರೊಜನಿಗಳಿವೆ. ಅದರ ಬದಲಾಗಿ ಫಾರ್ಮರ್ಸ್ ಕೋಆಪರೇಟಿವ್ ಮಾಡಿದರೆ ಅವರ ರಾಜಕೀಯ ಶಕ್ತಿ ಬೆಳೀತದೆ, ನೆಗೋಷಿಯೇಟಿಂಗ್ ಬೆಳೀತದೆ, ತಮ್ಮ ಜೀವನ ಉತ್ಕೃಷ್ಟ ಮಾಡಲಿಕ್ಕೆ ಒಂದು ಒಳ್ಳೆಯದಾಗ್ತದೆ. ಈಗ ನೋಡಿ, ಈವನ್ ಶುಗರ್ ಕೋಆಪರೇಟಿವ್ಸ್ ಅದೊಂದು ಉತ್ಕೃಷ್ಟ ಉದಾಹರಣೆ ಅಲ್ಲ, ಆದರೂ ಕೂಡ ಎಷ್ಟೊಂದು ಮಹಾರಾಷ್ಟ್ರದೊಳಗೆ ರಾಜಕೀಯದೊಳಗೆ ಅವರು ಪ್ರಭಾವಶಾಲಿಗಳಾಗಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಅಂಥ ಕಬ್ಬು ಇದರದ್ದು ಪೈರಲಾರದೆ ಜನರಿಗೆ ಬೇಕಾಗುವಂಥದ್ದನ್ನು
ಈ ನೀರನ್ನು ಸಮಾನವಾಗಿ ಜವಾಬ್ದಾರಿಯಿಂದ ಹಂಚಿಕೊಳ್ಳುವಂಥ ಪ್ರಕ್ರಿಯೆಗಳಿಂದ ಇವು ಕೋಆಪರೇಟಿವ್ಗಳಿಂದಲೇ ಮಾತ್ರ ಸಾಧ್ಯ ಇದೆ. ಮತ್ತು ಈ ಭೂಮಿಯ ಇದನ್ನು ಅವಶ್ಯವಾಗಿ ನಾವು ಮಾಡ್ಬೋದು. ಇದಕ್ಕೆ ಸೊಲ್ಯೂಷನ್ಸ್ ಅಂದರೆ ಈ ನಮ್ಮ ಯಡಿಯೂರಪ್ಪ ಈ ಬಿ ಜೆ ಪಿ ಮಾಡೋದಲ್ಲ. ಇದು ಏನು ಮಾಡೋದಂದರೆ ದೇವರಾಜ ಅರಸರು ಮಾಡಿದ್ದನ್ನು ಮತ್ತಿಷ್ಟು ನಾವು ವ್ಯಾಪಕ ಮಾಡಬೇಕಾಗಿದೆ. ಇವತ್ತು ಎಷ್ಟೇ ಪ್ರೊಫೆಸರ್ಗಳು, ಎಂಜಿನಿಯರ್ಗಳು, ಡಾಕ್ಟರ್ಗಳು ಇವತ್ತು ಫಾರ್ಮ್ ಹೌಸ್ ಮಾಡ್ತಾರೆ. ಯಾಕೆ ಬೇಕ್ರಿ ಫಾರ್ಮ್ ಹೌಸು? ಆ ಬಡ ರೈತರಿಂದ ನಾವು ಖರೀದಿ ಮಾಡಿಕೊಂಡು ನಮ್ಮ ಐಷ್ ಆರಾಮಿಗೆ ಮಾಡೋದೇನದಲ್ಲ, ಇದು ಒಳ್ಳೆಯದಲ್ಲ. ನನ್ನ ಅಭಿಪ್ರಾಯದೊಳಗೆ ಇದರೊಳಗೆ ಪ್ರತಿಯೊಬ್ಬರದ್ದು ಪಾತ್ರ ಇದೆ. ಈ ಗ್ರೇಟಾ ಥನ್ಬರ್ಗ್ ಇವರೆಲ್ಲ ಹೇಳ್ತಾ ಇದ್ದಾರೆ ಇದು ಕೇವಲ ಟ್ರಂಪು, ಮೋದಿ ಇವರು ಲೀಡರ್ಸ್ಗಳಿಗೆ ಅಷ್ಟೇ ಅಲ್ಲ, ಇದು ನೀವು ಯಾವ ಪ್ರಕಾರದ ಜೀವನ ಮಾಡ್ತಾ ಇದ್ದೇವೆ, ಹ್ಯಾಂಗೆ ಮಾಡ್ತಾ ಇದ್ದೇವೆ ಅನ್ನೋದು ತಿಳುವಳಿಕೆಯನ್ನು ಮಾಡಬೇಕು. ಅದಕ್ಕೆ ಇವೇನು ಅಗ್ರೇರಿಯನ್ ಕ್ರೈಸಿಸ್ ಏನಿದೆ, ಆಮೇಲೆ ಎಜುಕೇಷನ್, ಒಂದು ಕ್ರಿಟಿಕಲ್ ಥಿಂಕಿಂಗ್ ಆಗದಿದ್ದರೆ, ನೀವೇನೊಂದು ಸೈಂಟಿಫಿಕ್ ಇದು ಅಂತಿದ್ರಿ ಪ್ರೊಸೆಸ್ಸು, ಅದು ಆಗದಿದ್ದರೆ ಅದಕ್ಕೆ ಅರ್ಥ ಬರೋದಿಲ್ಲ. ಸೊ ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಇದರದ್ದು ಒಂದು ಸಮಗ್ರ ಪರಿಕಲ್ಪನೆಯನ್ನು ಅಮೂಲಾಗ್ರವಾಗಿ ವಿಶ್ಲೇಷಣೆ ಮಾಡಿ ಹೊಸ ಒಂದು ಸಿಸ್ಟಮ್ಸನ್ನು ಬದಲು ಮಾಡುವಂಥ ಪ್ರಯತ್ನ ನಾವು ಮಾಡಿದಾಗ ಮಾತ್ರ ನನಗನ್ನಿಸೋ ಮಟ್ಟಿಗೆ ಇದಕ್ಕೆ ಉತ್ತರಗಳಾಗ್ತವೆ. ಇದರೊಳಗೆ ನೀವು ಹೇಳಿದಾಗೆ ಇವತ್ತಿನ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆಗಳಾಗ್ತಿವೆ, ಅದರ ಸಲುವಾಗಿ ತಮ್ಮ ಅರೇನಾ ಒಳಗೆ ಅಧಿಕಾರವನ್ನು ತೆಗೆದುಕೊಂಡು ಬದಲು ಮಾಡುವಂಥದ್ದೇನಿದೆ ಅವ್ರದ್ದು ಪಾತ್ರ ಇದೆ, ಅವ್ರನ್ನ ನಾವು ಗೌರವಿಸಬೇಕು. ನಾವು ಯಾವುದೇ ಅಧಿಕಾರಕ್ಕೆ ನಾವು ಇದು ಮಾಡಲಾರದೆ ಸಮಾಜದ ಒಂದು ಪರಿವರ್ತನೆ ದೃಷ್ಟಿಯಿಂದ ನಮ್ಮ ಒಂದು ಆತ್ಮ ಸಂತೃಪ್ತಿ, ನಾನು ಹೇಳಿದಲ್ಲ ಶರಣ ಸಂತರ ಒಂದೇನು ಪ್ರೇರಣೆ ಇದೆ, ಅದೇ ಪ್ರಕಾರ ನಮ್ಮ ಸಂವಿಧಾನದ ಆಶಯಗಳು ಇವೆ. ಇದನ್ನು ನಾವು ಮಾಡಿದರೆ ನನ್ನ ಅಭಿಪ್ರಾಯದೊಳಗೆ ನಾವೇನಾದರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನನಗೆ ಅತಿ ಮಹತ್ವದ್ದು ಏನಂದರೆ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಏನು ಮಾಡಿದ್ರಲ್ಲ. ಯಾಕೆಂದರೆ ಜಯಪ್ರಕಾಶ್ ನಾರಾಯಣ ಅವರು ನಾನು ಸಿಯಾಟಲ್ ಬಂದಾಗ ನಾವು ಗೌರವಿಸಿದ್ದೇವೆ ಅಮೇರಿಕಾದಲ್ಲಿ. ಅವರು ಹೇಳಿದರು ನೀವು ಇಂಡಿಯಾಕ್ಕೆ ಏನು ಮಾಡೋರು, ನಾನು ಹೇಳಿದೆ ಹಳ್ಳಿಗೆ ಹೋಗ್ಬೇಕು. ಅವ್ರು ಇಷ್ಟು ಗದ್ಗತಿ ಇದಾದ್ರಲ್ಲ, ನೀವು ನನಗೆ ಭೇಟಿ ಆಗಲೇಬೇಕು ಅಂತ ಹೇಳಿ ನಾನು ಅವರಿಗೆ ಭೇಟಿ ಆದಾಗ ಅವರು ಬೆನ್ನ ಮೇಲೆ ಕೈ ಇಟ್ಟು ಎಷ್ಟೊಂದು ಪ್ರೀತಿಯಿಂದ ಇದು ಅತಿ ಮಹತ್ವದ ಕೆಲಸ. ಆದರೆ ಇದನ್ನು ಮಾಡುವಾಗ ನೀವು ಹೆಂಗೆ ಅಮೇರಿಕಾದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹೋರಾಟ ಮಾಡಿದರೆ ಅದನ್ನು ಮಾಡಬೇಕು. ನಾನು ಕೇಳಿದೆ ಹಾಗಾದರೆ ಯಾವ ಸಂಸ್ಥೆಗಳು ಬೇಕು? ಇಂದಿರಾ ಗಾಂಧಿ ಆಲ್ರೆಡಿ ಬರ್ತಾ ಇದ್ದಾರೆ, ಜನತಾದ ರಿಫ್ಟ್ಸ್. ಅವ್ರು ಹೇಳಿದರು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ. ಆ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಎಂಥ ಉತ್ಕೃಷ್ಟ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ MC ಛಾಗ್ಲಾ ಏನು ಬಾಂಬೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು, ನಮ್ಮ ಎಜುಕೇಷನ್ನು, ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು. ಅವರು ಎಷ್ಟೊಂದು ಮಹತ್ವದ ಪಾತ್ರವನ್ನು ಇಂದಿರಾ ಗಾಂಧಿ ಸೂಪರ್ಸೀಡ್ ಮಾಡೋದನ್ನು ಮೊದಲು ಒಂದು ದಿವಸ ಸುಪ್ರೀಂ ಕೋರ್ಟ್ ಬಂದಾಗಿಬಿಟ್ಟಿದ್ದಾರೆ ಅದನ್ನು ವಿರೋಧಿಸಿ. ಅವರು ಯಾವ ರೀತಿ ಪಾತ್ರ ಮಾಡಿದ್ರು ಅನ್ನೋದನ್ನು ಅವ್ರದ್ದೊಂದು ಉತ್ಕೃಷ್ಟ ಪುಸ್ತಕ ಇದೆ, ಅದು ನನ್ನ ಕಡೆಗೆ ಇಲ್ಲೇ ಇದ್ದರೆ ತೋರಿಸ್ತೀನಿ, ತಾವೆಲ್ಲರೂ ಓದಬೇಕು. ಅದರ ಹೆಸರಿದೆ ರೋಸಸ್ ಇನ್ ಡಿಸೆಂಬರ್. ಅದೊಂದು ಆಟೋಬಯೋಗ್ರಫಿ ಆಫ್ MC ಛಾಗ್ಲಾ ಅವರು 1975 ಅಕ್ಟೋಬರ್ 12ರಂದು, ಅಂದರೆ ಈ ಒಂದು ತುರ್ತು ಪರಿಸ್ಥಿತಿ ಎಲ್ಲ ಪ್ರೆಸ್ ಸೆನ್ಸರ್ಶಿಪ್ಪು ಇವನ್ನೆಲ್ಲ ಜೈಲಿನೊಳಗೆ ಹಾಕೋದ್ರ ಎಲ್ಲ ಏನೊಂದು ಇದರೊಳಗಿತ್ತು, ಆ ಸಮಯದೊಳಗೆ ಅಹಮದಾಬಾದೊಳಗೆ ಅವ್ರು ಕೊಟ್ಟ ಸ್ಪೀಚು ಅತಿ ಮಹತ್ವದಿದೆ. ಅವರು ಕೊನೆಗೆ ಹೇಳ್ತಾರೆ, ಇಂಡಿಯಾ ಹ್ಯಾಸ್ ಸರ್ವೈವ್ಡ್ ಮೆನಿ ಎ ಕ್ರೈಸಿಸ್, ಇಟ್ ವಿಲ್ ಸರ್ವೈವ್ ಇಂದಿರಾ ಆ್ಯಂಡ್ ಹರ್ ಡಿಕ್ಟೇಟರ್ಶಿಪ್. ನಾನೇನು ಹೇಳಿದ್ರೆ, ಇಂಡಿಯಾ ಹ್ಯಾಸ್ ಸರ್ವೈವ್ಡ್ ಮೆನಿ ಎ ಕ್ರೈಸಿಸ್, it will survive Modi's dictatorship and Sangh Parivar's fascist, rule that has now come into existence in India. And we must all, ನಾವೆಲ್ಲರೂ ಅದಕ್ಕೆ ದೃಢ ಸಂಕಲ್ಪದಿಂದ ಇದನ್ನು ವಿರೋಧ ಮಾಡಬೇಕು. ಯಾಕಂದರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಾವು ನಡೆದು ಬಂದ ಹಾದಿಯನ್ನು ಬಿಟ್ಟು ತಪ್ಪು ಹಾದಿಯೊಳಗೆ, ರಾಂಗ್ ಹಾದಿಯೊಳಗೆ ಹೋಗುವಂಥದ್ದಿದೆ. ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳ ಮೇಲೆ ಅಸಾಲ್ಟ್ ಇದೆ, ನಮ್ಮ ಸಂವಿಧಾನದ ಮೇಲೆ ಅಸಾಲ್ಟ್ ಇದೆ. ನಾನು ರಾಜಕೀಯವಾಗಿ ಹೇಳುವಂಥ ಅತಿ ಸಂದೇಶ ಏನಂದರೆ, ಯಾವುದು ತಪ್ಪಿದೆ ಅದನ್ನು ನಾವು ಧೈರ್ಯವಾಗಿ ಎದುರಿಸಿ, ಅನ್ಯಾಯವನ್ನು ನಾವು ಸ್ಪಷ್ಟವಾಗಿ ಇದು ನಡೀಬಾರದಂತ ಹೇಳೋದಕ್ಕೆ ವಿರೋಧ ಮಾಡೋದೇನಿದೆ ನಮ್ಮ ಕರ್ತವ್ಯ ಇದೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾ ಇದ್ರು, ಇವತ್ತು ಸಮಾಜಕ್ಕೆ ಅತಿ ಹೆಚ್ಚು ಹಾನಿಯಾಗಿದ್ದು ಕೆಲವೇ ದುಷ್ಟ ಜನರಿಂದ ಅವರು ಮಾಡುವ ಕೆಲಸದಿಂದ ಆಗಿಲ್ಲ, ಎಷ್ಟೋ ಜನ ಒಳ್ಳೆಯವರು ಅಂತ ಹೇಳಿ ಅವರ ನಿಷ್ಕ್ರಿಯತೆಯಿಂದ ಆಗಿದೆ. ಅದಕ್ಕೆ ನನಗೆ ಅನಿಸೋ ಮಟ್ಟಿಗೆ ನಮ್ಮ ಸಿವಿಲ್ ಸೊಸೈಟಿ ಇದರ ಬಗ್ಗೆ ಜಾಗೃತ ಆಗಿ ಮುಂದೆ ಬಂದು, ಹೇಗೆ ನಾವು CAA, NTCAA, ಆಮೇಲೆ NTNRC ಇದನ್ನು ನೋಡ್ತಾ ಇದ್ದೇವೆ, ಇದನ್ನು ಒಂದು ಸಮಗ್ರ ಪರಿವರ್ತನೆಯ ಎರಡನೆಯ ಸ್ವಾತಂತ್ರ್ಯ ಹೋರಾಟ ಆಗಿ ನಾವು ಪರಿವರ್ತನೆ ಮಾಡೋ ದಿಶೆಯೊಳಗೆ ಪ್ರಯತ್ನ ಮಾಡಬೇಕು. ಅದು ನಮ್ಮ ಜೀವಮಾನದೊಳಗೆ ಆಗ್ಲಿಕ್ಕಿಲ್ಲ. ಈಗ ಒಂದು ಗಿಡ, ನಾವು ಒಂದು ಒಳ್ಳೆಯ ಗಿಡ ಹಚ್ಚಿದರೆ ಅದು ಮುಂದಿನ ಪೀಳಿಗೆಯೊಳಗಾಗ್ತದೆ. ಆ ಒಂದು ದೀರ್ಘದೃಷ್ಟಿಯಿಂದ ಮತ್ತು ದೇಶ ಅಂದರೆ ಜನ, ಅವರೆಲ್ಲರ ಸಮಗ್ರ ಒಂದು ಏನಂತಾರೆ ಅರ್ಥಪೂರ್ಣ ಜೀವನ ಆಗುವ ಹಾಗೆ ಪೃಥ್ವಿ ಮಾತೆಯನ್ನು ಗೌರವಿಸಿ ನಮ್ಮ ಅವಶ್ಯಕತೆಗಳಿಂದ ಬೇಕಾದಷ್ಟೇ ತೆಗೆದುಕೊಳ್ಳಬೇಕು. ಮತ್ತು ಪರಸ್ಪರ ಗೌರವ, ನಮ್ಮೇನು ಸಂವಿಧಾನದ ಆಶಯಗಳಿವೆ ಅವನ್ನ ಎತ್ತಿ ಹಿಡಿದು ನಾವು ಜೀವನ ಮಾಡಿ, ಈಗೇನು ನಮ್ಮ ಮುಂದೆ ಒಂದು
ನನ್ನ ಅಭಿಪ್ರಾಯದೊಳಗೆ ಅಪೂರ್ವ ಅವಕಾಶ ಬಂದಿದೆ. ಮಾಡಬಾರ್ದಂಥ ಕೆಲಸಗಳನ್ನ ಇವತ್ತು ಅಧಿಕಾರದಲ್ಲಿರೋರು ಮಾಡ್ತಾರೆ. ನಾವು ಯಾವ ರೀತಿ ಇಂದಿರಾ ಗಾಂಧಿಯನ್ನು ಅಪೋಸ್ ಮಾಡಿದ್ದೇವೆ, ಇವತ್ತೇನು ಅಟ್ಲೀಸ್ಟ್ 20 ಟೈಮ್ಸ್ ಇದು ಮೋರ್ ಸೀರಿಯಸ್ ಇದೆ, ಈಗ ಅಷ್ಟೇ ಸೀರಿಯಸ್ ಆಗಿ ನಾವು ಇದನ್ನು ವಿರೋಧಿಸಿ ಒಂದು ಸಮಗ್ರ ಸಮಾನ ಸಮಾಜ ಪ್ರಕೃತಿ ಅಂದರೆ ನಮ್ಮ ಸೊಸೈಟಿ ಮತ್ತು ನೇಚರ್ ಸೊಸೈಟಿ ಆ್ಯಂಡ್ ಕಲ್ಚರ್ ನಡುವೆ ಒಂದು ಸೌಹಾರ್ದ ಸಂಬಂಧ ಇರುವಂಥದ್ದನ್ನು ಮಾಡಬೇಕು. ಯಾಕೆಂದರೆ ನಾವು 56 ಜನ ಸೈಂಟಿಸ್ಟು, ಲಾಯರ್ಸು ಎಲ್ಲರೂ ಕೂಡ್ಕೊಂಡು, ಮಾಧವ ಗಾಡ್ಗೀಳವ್ರು ಇರ್ಬೋದು, ಪ್ರೊಫೆಸರ್ ಕೈಲಾಶ್ ಮಲ್ಹೋತ್ರಾ ಇರ್ಬೋದು, ನಮ್ಮ ನಾಗೇಶ್ ಹೆಗಡೆಯವರು ಇರ್ಬೋದು, ನಾವೆಲ್ಲರೂ ಕೂಡಿಕೊಂಡು ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವೈರ್ಮೆಂಟ್ ಸಿಟಿಜನ್ಸ್ ರಿಪೋರ್ಟ್ಸ್ ಅಂತ ಅದರಲ್ಲಿ ಒಂದು ಇದು ಇದೆ, ಸ್ಟೇಟ್ಮೆಂಟ್ ಆಫ್ ಶೇರ್ಡ್ ಕನ್ಸರ್ನ್. ಅದರಲ್ಲಿ ನಾವು ಹೇಳ್ತೇವೆ ನೇಚರ್ ಕ್ಯಾನ್ ನೆವರ್ ಬಿ ಮ್ಯಾನೇಜ್ಡ್ ವೆಲ್ ಅನ್ಲೆಸ್ ಪೀಪಲ್ ಕ್ಲೋಸೆಸ್ಟ್ ಟು ಇಟ್ ಆರ್ ಇನ್ವಾಲ್ವ್ಡ್ ಇನ್ ಇಟ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎ ಹೆಲ್ದಿ ರಿಲೇಷನ್ಶಿಪ್ ಇಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ನೇಚರ್ ಸೊಸೈಟಿ ಆ್ಯಂಡ್ ಕಲ್ಚರ್. ಆ ಒಂದು ಸಮಗ್ರ ದೃಷ್ಟಿಕೋನದಿಂದ ನಾವು ನಮ್ಮ ಪ್ರಯತ್ನಗಳನ್ನ ಮುಂದುವರಿಸಬೇಕು ಅಂತ ನನಗನ್ನಿಸ್ತದೆ. ನಿಜ ಸರ್, ಇವತ್ತು ಒಟ್ಟು ಎರಡನೇ ಸ್ವತಂತ್ರ ಚಳವಳಿಯ ಸಂದರ್ಭ ಅಗತ್ಯ ಇದೆ. ಹೋರಾಟವನ್ನು ಹೆಂಗೆ ಕಟ್ಟಬೇಕು ಅನ್ನುವಂಥ ವಿಚಾರಗಳನ್ನು ಒಳಗೊಂಡು ಈ ದೇಶದ ತುರ್ತು ಪರಿಸ್ಥಿತಿ ಇತ್ಯಾದಿಗಳನ್ನೆಲ್ಲ ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ಬರ್ತಕ್ಕಂಥ ಈ ಹೋರಾಟದ ಜೊತೆಗೆ CFT ಮತ್ತು ನೀವು ಅದರ ನೇತೃತ್ವ ವಹಿಸ್ತಕ್ಕಂಥ ಕೆಲಸಗಳು ಆಗಬೇಕು ಅನ್ನೋಂಥ ಒಂದು ಆಸೆ ಮತ್ತು ನಿರೀಕ್ಷೆಗಳನ್ನು ಇಟ್ಕೊಳ್ತಾ, ಆನಂದ್ ತಿಳಿದುಕೊಂಡವರು ಆ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಲೇಖನ ಅವರು ಲೇಖನದ ಕೊನೆಯ ಮಾತು ಏನು ಅಂತಂದರೆ, ನನ್ನ ಪಾಳಿ ಮುಗೀತು, ನಿಮ್ಮ ಪಾಳಿ ಬರೋಕ್ಕಿಂತ ಮುಂಚೆ ಮಾತಾಡೇನು. ಅದು ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು, ಎಲ್ಲ ಸಂಘಟನೆಗಳು ಕೂಡ ಅನ್ವಯಿಸ್ತಕ್ಕಂಥದ್ದು. ಈಗ ಎದುರಾಗಿರ್ತಕ್ಕಂಥದ್ದು ತುರ್ತು ಪರಿಸ್ಥಿತಿಯನ್ನು, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವೆಲ್ಲ ಒಟ್ಟುಗೂಡಬೇಕು, ಎಲ್ಲರೂ ಕೂಡ ಮಾತಾಡಬೇಕು, ಎಲ್ಲರೂ ಕೂಡ ಒಂದು ಸಂಘಟಿತರಾಗಬೇಕು, ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಕಟ್ಟಿದರೆ ಮಾತ್ರ ಇಲ್ಲಿ ಸಾಧ್ಯ ಆಗ್ತದೆ. ಮತ್ತು ಈ ದೇಶದೊಳಗಡೆ ಮತ್ತೊಂದು ಹೊಸ ಸ್ವಾತಂತ್ರ್ಯ ಚಳುವಳಿ ಮೂಲಭೂತವಂತ ಎಲ್ಲ ಬದಲಾವಣೆಗಳನ್ನು ಒಳಗೊಂಡು ನಡಿಬೇಕಂತ ಅಗತ್ಯ ಇದೆ. ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳುವಂಥದ್ದು, ಸ್ವಾತಂತ್ರ್ಯ ಹೋರಾಟಗಾರ ಕನಸುಗಳನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರೋದ್ರಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ತಮ್ಮೆಲ್ಲ ಅನುಭವಗಳನ್ನು, ತಮ್ಮ ಮಾತುಗಳನ್ನು ಹಂಚ್ಕೊಂಡಿದ್ರಿ. ನಿಮಗೆ ನಮಸ್ಕಾರ.